ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಲದಾಸಿಯವರ ಕೃತಿ 4ನೇ ತರಂಗ 700 ಇದರಲ್ಲಿ ಇನ್ನು 118ನೆಯ ದೋಹ. इंद्रिय बिना प्रत्यक्ष नहीं, विषय नियम न जाना, बिना इंद्रिय प्रत्यक्षावै जैसे सुख दुख ज्ञाನ. ಅಂದ್ರೆ ಇದರ ಅರ್ಥ, ಹೇ ಶಿಷ್ಯನೇ, ಇಂದ್ರಿಯಗಳ ಸಂಪರ್ಕವಿಲ್ಲದೆ ಪ್ರತ್ಯಕ್ಷ ಜ್ಞಾನವಾಗುವುದಿಲ್ಲ ಎಂಬ ನಿಮ್ಮ ನಿಯಮ ತಿಳಿಬೇಡ. ಇಂದ್ರಿಯಗಳು ಇಲ್ಲದೇನೆ ಈ ಸುಖ ದುಃಖಗಳ ಜ್ಞಾನ ಪ್ರತ್ಯಕ್ಷವಾಗಿ ಆಗ್ತೈತಿ ಅಂತ ಹೇಳಿ ತಿಳಿಸ್ಕೊಡ್ತಾರ. ಇನ್ನು ಮುಂದಿನ ಒಂದು ವೇದಾಂತ ಸಮ್ಮತವಾದ ಆತ್ಮಜ್ಞಾನ ಬ್ರಹ್ಮಜ್ಞಾನವನ್ನ ನಮಗೆಲ್ಲ ತಿಳಿಸ್ಕೊಡ್ಬೇಕಂತ ಹೇಳಿ ಸದ್ಗುರುಗಳಲ್ಲಿ ಕೇಳ್ಕೊಳ್ತೀವಿ. ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಲದಾಸ್ಜಿಯವರ ಕೃತಿ 4ನೇ ತರಂಗ ತತ್ವದೃಷ್ಟಿ ಮಹಾರಾಜರ ಜೊತೆಗೆ ಚರ್ಚೆ. ಆಧ್ಯಾತ್ಮಿಕ ಸಂವಾದ 212ನೇ ವಿಷಯಾಂಕ, ಅಂದ್ರೆ 4ನೇ ತರಂಗದ ಕೊನೆಯ ವಿಷಯಾಂಕ. ನೂರ 18ನೇ ದೋಹ. ಇದೀಗ ಶುದ್ಧ ಬ್ರಹ್ಮಿಣಿ ನಾಗರತ್ನಮ್ಮ ತಾಯಿಯವರು ಗಾಯನ ಮಾಡಿದರು. ಇಂದ್ರಿಯಗಳ ಸಹಾಯವಿಲ್ಲದೆಯೇ ಆ ಒಂದು ಬ್ರಹ್ಮವಸ್ತು, ಚೈತನ್ಯ ವಸ್ತು, ಪರಬ್ರಹ್ಮ ವಸ್ತು ಅಪರೋಕ್ಷವಾಗಿರ್ತದ, ಪ್ರತ್ಯಕ್ಷವಾಗ್ತದ ಅನ್ನಂಥದ್ದು ವಿಷಯ ಹೇಳಿದರು. ಬ್ರಹ್ಮ ಚೇತನ ಅಂತ ಯಾವಾಗ ಅನ್ನಿಸ್ಕೊತಾನ ಅಂತಂದ್ರೆ, ಈ ಅಂತಃಕರಣದ ಜೊತೆಗೆ ಬೆರೆತಾಗ ಚೇತನ ಅನ್ನಿಸ್ಕೊತಾನ. ಅಂತಃಕರಣ ಜಡ ವಸ್ತು. ಆ ಅಂತಃಕರಣ ಸಕ್ರಿಯವಾಗಬೇಕು ಅಂತಂದ್ರೆ ಈ ಒಂದು ಬ್ರಹ್ಮ ಅಥವಾ ಆತ್ಮ ಅದರ ಜೊತೆಗೆ ಬೆರೆತಾಗ ಏನಾಗ್ತದ, ಸಕ್ರಿಯ. ಆವಾಗ ಅದು ಆಭಾಸ ಸಹಿತ ಅಂತಃಕರಣ. ಯಾಕೆ ಬ್ರಹ್ಮನ ಪ್ರತಿಬಿಂಬ ಇದ್ದದ್ದಕ್ಕದ ಆಭಾಸ ಸಹಿತ ಅಂತಃಕರಣ ಅಥವಾ ಅಂತಃಕರಣ ಸಹಿತ ಆಭಾಸ ಅನಿಸ್ಬೋದು. ಇಲ್ಲಿ ಆ ಆಭಾಸನೊಳಗ ಜಡವಾದ ಅಂತಃಕರಣನೂ ಅದ, ಚೇತನ ಎರಡೂ ಅದ. ಅದ್ರೊಳಗೆ ಆಭಾಸ ಎರಡೂ ಅವನಿಗೆ ಜವಾಬ್ದಾರಿಗಳದಾವ. ಜಗತ್ತಿನ ಜಡ ವಸ್ತುಗಳ ಒಂದು ಜ್ಞಾನ ಮಾಡ್ಕೋಬೇಕಾದ್ರ ಅವನು ಆಭಾಸನಾಗಿಯೇ ಜ್ಞಾನ ಮಾಡ್ಕೋಬೇಕಾಗ್ತದ. ಮತ್ತು ಚೇತನವನ್ನ ಅರಿಬೇಕು ಅಂತಂದ್ರೆ ಅವ ಚೇತನವಾಗಿ ಚೇತನವನ್ನು ಅರಿಬೇಕಾಗ್ತದೆ. ತನ್ನ ಜಡ ವಸ್ತುವಿನ ಅಭಿಮಾನ, ದೇಹಾಭಿಮಾನ ಮತ್ತೆ ಪಂಚಭೂತಗಳಿಂದಾದ ಪ್ರಾಪಂಚಿಕ ಅಭಿಮಾನಗಳನ್ನು ತ್ಯಾಗ ಮಾಡಿದಾಗ
ತಾನು ಚೇತನ ಸ್ವರೂಪನಾಗಿದ್ದದ್ದು ಗೊತ್ತಾಗ್ತದ. ಮತ್ತು ತಾನು ಚೇತನ ಸ್ವರೂಪ ಆದ್ಮೇಲೆ ಎಲ್ಲವೂ ಚೇತನ ಸ್ವರೂಪನೇ ಆದ ಅನ್ನೋಂಥದ್ದು ಅವನಿಗೆ ಗೊತ್ತಾಗ್ತದೆ. ಅಹಂ ಬ್ರಹ್ಮಾಸ್ಮಿ ಸರ್ವಂ ಬ್ರಹ್ಮಾಸ್ತಿ ಅಂತ ಹೇಳಿ. ಅದಕ್ಕೆ ಒಂದೇ ಪ್ರಶ್ನೆ ಗುರು ಶಿಷ್ಯನಿಗೆ ಹಾಕ್ತಾರ, ಏನು ಬ್ರಹ್ಮ ಪ್ರತ್ಯಕ್ಷ ಅದೋ ಅಪ್ರತ್ಯಕ್ಷ ಅದೋ, ಪರೋಕ್ಷ ಅದ ಅಪರೋಕ್ಷ ಅದ ಅಂತ ಕೇಳ್ತಾರ. ಅದನ್ನ ಈ 4ನೇ ತರಂಗದೊಳಗೆ ಅಧ್ಯಯನ ಮಾಡಿದ ಮುಮುಕ್ಷುವಿಗೆ ಕೊನೆಯ ಹಂತ ಎಲ್ಲ ತಿಳ್ಕೊಳ್ಳುವಂಥದ್ದು ಮುಗಿದ ಮೇಲೆ ಈ ಪ್ರಶ್ನೆಗೆ ಉತ್ತರ ಕೊಡುವ ಶಕ್ತಿ ಬರ್ತದೆ. ಬ್ರಹ್ಮ ಪರೋಕ್ಷ ಅದೋ ಅಪರೋಕ್ಷ ಅದೋ, ಏನದು? ಅಪರೋಕ್ಷನೇ ಆದ ಅಂದ್ರೆ ಪ್ರತ್ಯಕ್ಷನೇ ಅದ, ಪ್ರತ್ಯಕ್ಷನೇ ಅದ. ನಿಮಗೇನು ಈ ಒಂದು ನಿತ್ಯ ಜೀವನದೊಳಗೆ ಪರಿಣಾಮ ಉಂಟಾಗ್ಲಕತ್ತದಲ್ಲ, ಅದು ಎದರಿಂದ ಆಗ್ಲಕತ್ತದ? ಏನ್ ನಡೆದದ? ಕಣ್ಣೆದರ್ ನಡೆದದ, ಕಿವಿಗೆ ಎದರ್ ನಡೆದದ, ಮೂಗೆದರ್ ನಡೆದದ, ಚರ್ಮದ ಎದರ್ ನಡೆದದ, ನಾಲಿಗೆ ಎದರ್ ನಡೆದದ, ನಾನಾ ಬುದ್ಧಿ ಎಲ್ಲದರ ಜೊತೆಗೆ ನಡೆದದ. ಲೈವ್ ಅಂತಿರಲಿಲ್ಲ, ಲೈವ್. ಈಗ ಲೈವ್ ಏನ್ ನಡೆದದ, ಅದು ಏನ್ ನಡೆದದ, ಈಗ ಎದರ್ ನಡೆದದ್ದು, ಈಗ ಸದ್ಯ ಏನ್ ನಡೆದದ ಪ್ರಸಂಗ, ಈಗ ನಡೆದ ಪ್ರಸಂಗ ಏನ್ ನಡೆದದ, ಆ ಪ್ರಸಂಗದಲ್ಲಿ ನೀವೆಂತ ಗುಣ ಕಲಿಬೇಕಂದ್ರೆ ನಾಮ ರೂಪಗಳನ್ನ ತ್ಯಾಗ ಮಾಡಿ ಕೇವಲ ಏನ್ ನೋಡ್ಬೇಕು? ನಾಮರೂಪಗಳನ್ನೆಲ್ಲ ತ್ಯಾಗ ಮಾಡಿ ಕೇವಲ ಅಸ್ಥಿ ಭಾತಿ ಕ್ರಿಯ ಸತ್ ಚಿತ್ ಆನಂದ. ಆ ಸತ್ ಚಿತ್ ಆನಂದ ಎನ್ನುವ ಒಂದು ಪರದೆಯ ಮೇಲೆ ಎಲ್ಲ ನಡೆದವು, ಎಲ್ಲಾ ಲೀಲೆಗಳನ್ನು ನಡೆದವು. ಸತ್ ಚಿತ್ ಆನಂದ ಎಂಬ ಸಚ್ಚಿದಾನಂದ ಪರಮಾತ್ಮನ ಪರದೆ ಮೇಲೆ ನಾವೇನ್ ಮಾಡ್ಬಿಡ್ತೀವಿ, ಅದರ ಮೇಲೆ ನಡೆದ ಲೀಲೆಗಳೇ ನಮಗ ಸತ್ಯ ಅಂತ ನೋಡ್ತೀವಿ. ಆ ಪರಮಾತ್ಮ ಎನ್ನುವ ಪರದೆಯನ್ನು ಮರೆತು ಬಿಡ್ತೀವಿ. ಅದರ ಕೆಲವೊಂದು ಹಿತಕರ ಅದವ, ಕೆಲವೊಂದು ಅಹಿತಕರ ಅದವ, ಕೆಲವೊಂದು ಬೇಕನ್ನಿಸ್ತವ, ಕೆಲವೊಂದು ಬ್ಯಾಡ್ ಅನ್ನಿಸ್ತವ. ತ್ರೈಲೋಕ್ಯ ಸಂಪದ ಲೇಖ್ಯ ಸಮುಲ್ಲೇಖನ ಬಿತ್ತೈ. 3 ರೀತಿಯ ಲೋಕದ ಕಾರ್ಯಗಳು ಇಲ್ಲಿ ನಡೆದವ. ಒಳ್ಳೆಯವಂತದವ, ಕೆಟ್ಟವಂತದವ. ಅದೇ ಹೇಳಿದ್ರ, ಅಶುದ್ಧ ತತ್ವಗಳು, ಮಿಶ್ರ ತತ್ವಗಳು, ಶುದ್ಧ ತತ್ವಗಳು. ಎಲ್ಲದರದ್ದು ಲೀಲೆಗಳು ನಡೆದವೆ. ಈ 3 ಲೋಕದ ಲೀಲೆಗಳು ಎದರ ಮೇಲೆ ನಡೆದವ? ಒಂದು ಪರದೆ ಮೇಲೆ ನಡೆದವ. ಏನದು ಪರದೆ? ಬ್ರಹ್ಮ ಎನ್ನುವ ಪರದೆ ಅಷ್ಟೇ. ಆ ಬ್ರಹ್ಮ ಎನ್ನುವ ಪರದೆ ಮೇಲೆ ಈ ಲೋಕದ ಲೀಲೆಗಳು ನಡೆದವ. ಈಗ ಸಿನಿಮಾ ನೋಡಕತ್ತೀರ ತಿಳ್ಕೊಳ್ರಿ. ನಿಮ್ಗೆ ಸಿನಿಮಾ ನೋಡೋ ಟೈಮ್ ಒಳಗೆ ಸುಖ ದುಃಖ ಯಾಕೆ ಆಗ್ತದ ಹೇಳ್ರಿ? ಪರದೆ ಮರ್ತೀರಿ. ನೀವು ಮೊದಲು ಹೋಗಿ ಕೂತ್ರಿ ಅಂತಂದ್ರ, ಫಸ್ಟ್ ಹೋಗಿ ಕೂತ್ರಿ ಅಂತಂದ್ರೆ, ಸಿನಿಮಾ ಚಾಲು ಆಗೋದಕ್ಕಿಂತ ಮೊದಲೇ ಹೋಗಿ ಕೂತಿದ್ರಿ ಅಂತಂದ್ರೆ ಅಲ್ಲಿ ಏನಿರ್ತದ? ಪರದೆ ಇರ್ತದ. ಆ ಪರದೆಯನ್ನೇ ನೋಡಿದ್ರಿ ಅಂತಂದ್ರೆ ನೀವೇನ್ ಮಾಡ್ತೀರಿ? ಇನ್ನ ಸಿನಿಮಾ ಚಾಲು ಆಗಿಲ್ಲ ಅಂತ ಹೇಳಕ್ಕೆ ಆ ಪರದ ಕಡೆ ನೋಡಂಗೇ ಇಲ್ಲ ನೀವು. ಇನ್ನ ಸಿನಿಮಾ ಚಾಲು ಆಗಿಲ್ಲ ಅಂತೇಳಿ ಆ ಪರದದ ಕಡೆ ನೋಡಂಗೇ ಇಲ್ಲ ನೀವು. ನೀವೇನ್ ಮಾಡ್ತೀರಿ? ಸಿನಿಮಾ ಚಾಲು ಆದ್ಮೇಲೆ ನೋಡ್ಲಕ್ ಆ ಕಡೆ ಲಕ್ಷ್ಯ ಕೊಡ್ತೀರಿ. ಅದು ಮಾಡಕ್ಕಿಲ್ಲ. ಮೊದಲು ಏನ್ ಮಾಡ್ಬೇಕು? ಆ ಪರದೆಯನ್ನೇ ನೋಡೋದು ಕಲಿಬೇಕು ನಾವು.
ಪರದೆ ಅಲ್ಲೇ ಅದ ಸಿನಿಮಾ ಥಿಯೇಟರ್ನಾಗ. ನಿಮ್ಮ ಮನೆಯಾಗಿಲ್ಲ ಪರದೆ? ಯಾವ ಕೋಣೆ ಒಳಗೆ ಕೂಡ್ತೀರಿ ಆ ಕೋಣೆಯ 4 ಗೋಡೆಗಳ ಪರದೆಗಳು ಹೌದಾ ಅಲ್ಲವು? ನಿಮ್ಮ ಮನೆಯ 4 ಕೋಣೆಯ 4 ಗೋಡೆಗಳು ಪರದೆ ಇದ್ದಂಗೆ ಅದಾವ. ಅಂಗತ್ ಮಕ್ಕೊಂಡ್ರಿ ಅಂದ್ರೆ ಛತ್ತು ಒಂದು ಪರದೆ ಇದ್ದಂಗೆ ಅದ. ಡಾಬ್ ಮಕ್ಕೊಂಡ್ರಿ ಅಂದ್ರೆ ನೆಲ ಒಂದು ಪರದೆ ಇದ್ದಂಗೆ ಅದ. ಸುತ್ತಮುತ್ತ 4 ಗೋಡೆ. ಅದಕ್ಕೇನು ಸಿನಿಮಾ ಥಿಯೇಟರ್ನಾಗೆ ಹೋಗ್ಬೇಕೇನ? ಅದಕ್ಕೆ ಪರದೆ. ಮತ್ತೆ ಏನೇ ನಡೆದವ ಅವೆಲ್ಲ ಆ ಪರದೆ ಮೇಲೆ ನಡೀತಿರ್ತಾವ. ಆ ಪರದೆ ಮುಂದೆ ನಡೆದಿರೋದು ಏನ್ ಮನೆಯಾಗ ನಡೆದ್ರೇನು ಹೊರಗೆ ನಡೆದ್ರೇನು? ಆ ಪರದೆಯನ್ನು ಮೊದಲು ನೋಡೋದು ಕಲಿಬೇಕು. ಸೊಮ್ಮ ಪರದೆ ನೋಡ್ಬೇಕು. ಗುರುಗಳು ಹೇಳ್ಯಾರ ಪರದೆ ನೋಡೋದು ಕಲಿ ಅಂದಾನ. ನೀವೇನ್ ಮಾಡ್ತೀರಿ? ಸಿನಿಮಾ ಚಾಲು ಆದ ಕೂಡ್ಲೇನೆ ಆ ಪರದೆ ನೋಡೋದು ಬಿಟ್ಟು ಸಿನಿಮಾ ನೋಡ್ಲಕತ್ತಿ ಬಿಡ್ತೀರಿ. ಸಿನಿಮಾ ನೋಡ್ರಿ, ಬ್ಯಾಡ ಅನ್ನಂಗಿಲ್ಲ. ಸಿನಿಮಾ ನೋಡಕ್ ಬ್ಯಾಡ ಅನ್ನಂಗಿಲ್ಲ. ಸಿನಿಮಾ ನೋಡ್ರಿ, ಸಿನಿಮಾ ಮಾಡ್ರಿ, ಏನ್ ಬೇಕಾದ್ ಮಾಡ್ರಿ. ಆದರೆ ಪರದೆ ಮರಿಬೇಡ. ಯಾವನು ಆ ಪರದೆ ಮರಿತಾನ ಆವಾಗ ಆ ಸಿನಿಮಾದ ಗೊಂಬೆಗಳು ಅವನಿಗೆ ಖರೆ ಅನ್ಲಕತ್ತಿ ಬಿಡ್ತಾವ. ಪರದೆ ಮರ್ತವನಿಗೆ ಸಿನಿಮಾದ ಗೊಂಬೆಗಳೇ ಖರೆ ಅನ್ನಿಸ್ತಾವ. ಸಿನಿಮಾದೊಳಗಿನ ದೃಶ್ಯಗಳೇ ಖರೆ ಅನ್ನಿಸ್ತಾವ. ನಾಟಕದೊಳಗಿನ ದೃಶ್ಯಗಳೇ ಖರೆ ಅನ್ನಿಸ್ತಾವ. ಮನೆಯೊಳಗಿನ ದೃಶ್ಯಗಳೇ ಖರೆ ಅನ್ನಿಸ್ತಾವ. ಪರದೆ ಮರ್ತವನಿಗೆ. ಯಾವಾಗ ಆ ಪರದೆಯನ್ನ ನೀವು ಸ್ಮೃತಿಗೆ ತಂದುಕೊಂಡ್ರಿ, ಅದೇ ಕ್ಷಣನೇ ಏನನ್ನಿಸ್ಬಿಡ್ತದ? ಅಸ್ಥಿವಾತಿ ಪ್ರಿಯ ಸತಚಿತ್ ಆನಂದನನ್ನ ನೀವು ಸ್ಮೃತಿಗೆ ತಂದುಕೊಂಡ್ರಿ ಅಂತಂದ್ರ ಈ ಪರದೆ ಮೇಲಿನ ಗೊಂಬೆಗಳು ಇವು ಸತ್ಯನ ಮಿಥ್ಯನ? ಮಿಥ್ಯ ಅನಿಸ್ತವ. ಪರದೆ ಮರ್ತವನಿಗೆ ಸತ್ಯ, ಪರದೆಯನ್ನ ನೆನಪಿನಾಗ ಇಟ್ಕೊಂಡವನಿಗೆ ಅವು ಮಿಥ್ಯ. ಪರದೆಯನ್ನ ಗಮನದಲ್ಲಿ ಇಟ್ಕೊಂಡು ಏನ್ ಸಿನಿಮಾ ಥಿಯೇಟರ್ಗೆ ಮೊದಲ 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ, 40 ರೂಪಾಯಿ ಇತ್ತು ಟಿಕೆಟ್ ಹೋಗ್ತಿದ್ದೆವು. ಕಡೆಗೆ ಒಂದು 100 ರೂಪಾಯಿ ಟಿಕೆಟ್ ಆಯ್ತು, ಅದಕ್ಕೂ ನೋಡಿದೆವು. ಈಗ 500 ರೂಪಾಯಿ, 1000 ರೂಪಾಯಿ, 2000, 3000 ಟಿಕೆಟಿಗೆ. ಅವೇ ಪರದೆ, ಅವೇ ಸ್ಕ್ರೀನು, ಒಂದಿಟ್ಟೇನೋ ಏರ್ ಕಂಡೀಷನ್ ರೂಮ್ನಾಗ ಕುಂದಿರ್ಸಿ ತೋರಿಸ್ತಾರ ಹೈಟೆಕ್ ಸಿನಿಮಾ ಥಿಯೇಟರ್ ಅಂತ. ಯಾವ ಸಿನಿಮಾ ಥಿಯೇಟರ್ಗೆ ಯಾಕೆ ಹೋಗ್ಬೇಕು? ಅಲ್ಲಿ ಮನ್ಯಾಗ ಟಿವಿ ಇಲ್ಲ, ಯಾವ ಸಿನಿಮಾ ಬೇಕಾದ ಹಾಕೋಬಹುದು. ಯಾವ ಸಿನಿಮಾ ಹಚ್ಕೊಂಡ್ರು ಬರ್ತದ. ಮನ್ಯಾಗ ಟಿವಿ ಅದ, ಟಿವಿ ಒಳಗೂ ಒಂದು ಪರದೆ ಅದ. ಆ ಪರದೆ ಮೇಲೆ ಗೊಂಬೆಗಳ ಚಿತ್ರ. ಆ ಪರದೆಯನ್ನ ಬಿಟ್ಟು ನೀವು ಟಿವಿ ಸ್ಕ್ರೀನ್ ಬಿಟ್ಟು ಟಿವಿ ನೋಡಿದ್ರಿ, ಆವಾಗ ಏನಾಯ್ತು? ಆ ಟಿವಿಯಾಗ ತೋರಿಸಿದ ಗೊಂಬೆಗಳೇ ಖರೆ. ಯಾವಾಗ ನೀವು ಟಿವಿ ಒಳಗಿಂದ ಪ್ರೋಗ್ರಾಮ್ ಬಂದ್ ಮಾಡ್ತೀರಿ, ಆವಾಗ ಪ್ರೋಗ್ರಾಮ್ ಇರ್ತದ ಹೋಗ್ತದೆ. ಆದ್ರೆ ಪರದೆ ಆ ಪ್ರೋಗ್ರಾಮ್ ಚಾಲು ಆಗೋದಕ್ಕಿಂತ ಮೊದಲು ಇತ್ತು, ಪ್ರೋಗ್ರಾಮ್ ಚಾಲು ಆಗಾಗ್ನೂ ಇತ್ತು, ನಡೆದಾಗ್ನೂ ಇತ್ತು, ಪ್ರೋಗ್ರಾಮ್ ಮುಗಿದ ಮೇಲೂ ಆ ಪರದೆ ಶಾಶ್ವತವಾಗಿರ್ತದೆ. ಅಸ್ಥಿವಾತಿ ಪ್ರಿಯ ಶಾಶ್ವತ, ನಾಮರೂಪ ಅನಿತ್ಯ. ಮತ್ತೆ ಆ ಪ್ರೋಗ್ರಾಮ್ನೊಳಗ 3 ರೀತಿ ಪ್ರೋಗ್ರಾಮ್ಗಳು. ಕೆಲವೊಂದು ಒಳ್ಳೆ ಪ್ರೋಗ್ರಾಮು, ಕೆಲವೊಂದು ಕೆಟ್ಟ ಪ್ರೋಗ್ರಾಮು, ಕೆಲವೊಂದು ಮೀಡಿಯಂ ಪ್ರೋಗ್ರಾಮ್. ಒಳ್ಳೆಯದು ಕೆಟ್ಟದು ಎರಡು ಮಿಕ್ಸ್ ಇರ್ತವೆ. 3 ರೀತಿ ಪ್ರೋಗ್ರಾಮ್ಗಳ ಪರದೆ ಒಳಗೆ. 3 ರೀತಿ ಪರದೆಗಳಿಗೆ, 3 ರೀತಿ ಪ್ರೋಗ್ರಾಮ್ಗಳಿಗೆ ಆ ಪರದೆ ಏನರೇ ನೀ ಕೆಟ್ಟದಿ, ನಿನಗೆ ನಾನು ಆಧಾರ ಆಗಲ್ಲ, ನೀ ಚಲೋ ಅದಿ,
ನಿನಗಷ್ಟೇ ನಾ ಆಧಾರ ಆತೀನಿ, ನೀ ಅರ್ಧ ಚಲೋ ಅದಿ, ನಿನಗೆ ಅರ್ಧ ಆಧಾರ ಆತೀನಿ ಅಂತ ಹೇಳಕ್ಕೆ ಆ ಪರದೆ ಏನರೇ ತಾನು ಮಾಡುವ ಕರ್ತವ್ಯದಲ್ಲಿ ಏನಾದ್ರೂ ವ್ಯತ್ಯಾಸ ಮಾಡ್ತದೆ ಅನ್ನೋದು ಏನಿಲ್ಲ. ಯಾಕಿರಬೇಕು? ತನ್ನ ಕೆಲಸ ತಾನು ಮಾಡ್ತದೆ. ಆಸರೆ ಆಧಾರ. ಎಂತ ಪ್ರೋಗ್ರಾಮ್ ಮಾಡ್ತೀರಿ? ಅವರವರ ಕರ್ಮ ಅವರ ಸೆರಗಿಲಿ ಹಾಕಿ ಗುರುಸಿದ್ಧ ಮರೆಯಾಗಿರುವ ಅದ ಇಲ್ಲ ಸರ್ಪಭೂಷಣ ಶಿವಯೋಗಿ. ಪ್ರೋಗ್ರಾಮ್ ಎಂತ ಪ್ರೋಗ್ರಾಮ್ ಮಾಡ್ತೀರಿ ಅಂತ ಕರ್ಮದ ಫಲ ನಿಮ್ಮ ಸೆರಗನ ಕಟ್ಕೊಂಡಿರ್ತೀರಿ. ನಾನು ಮರೆಯಾಗಿ ಕೂತು ನೋಡ್ತಿರ್ತೀನಿ ಅಷ್ಟೇ. ನಿಮ್ಮ ಕರ್ಮ ಫಲದ ಬಗ್ಗೆ ನಾನೇ ತಲೆ ಕೆಡಿಸ್ಕೊಳಕ್ ಹೋಲೆ. ಯಾವ ಪ್ರೋಗ್ರಾಮ್ ಮಾಡ್ತೀರಿ ಮಾಡ್ರಿ. ಪ್ರಾಮಾಣಿಕರ ಪ್ರೋಗ್ರಾಮರೇ ಮಾಡ್ರಿ, ಕಾಲ್ರ ಪ್ರೋಗ್ರಾಮರೇ ಮಾಡ್ರಿ. ಪ್ರಾಮಾಣಿಕರ ಪ್ರೋಗ್ರಾಮ್ ಮಾಡಿದ್ರೆ ಅಂತಂದ್ರ ಏನಾಗ್ತದ? ಮಾನ ಸನ್ಮಾನಗಳಾಗ್ತವ. ಕಾಲ್ರ ಪ್ರೋಗ್ರಾಮ್ ಆಯ್ತಂದ್ರೆ ಪೊಲೀಸರ ಕೈ ಹಿಡ್ಕೊಂಡು ಗುಮ್ಮಿಸ್ಕೋಬೇಕು ಅಟೆ. ನಿಮ್ಗೆ ಹಂಗೆ ಏನ್ ಪ್ರೋಗ್ರಾಮ್ ಮಾಡಿದ್ದಕ್ಕೆ ಫಲ ಇರ್ತದೆ, ಅದಕ್ಕೆ ತಕ್ಕಂತೆ ಫಲ ಇರ್ತದೆ. ಗುರುಗಳಂತ ಎದಕ್ಕಾಗ್ಬೇಕ್ರಿ? ಗುರು ಆಗೋದ್ರ ಉದ್ದೇಶ ಏನು? ಶಿಷ್ಯನ ಅಜ್ಞಾನ ಕಳ್ಕೊಂಡು ಸುಜ್ಞಾನ. ಭಕ್ತ ಆಗಿದ್ನು ಅಂತಂದ್ರೆ ತಾನೊಬ್ನೇ ವೈಯಕ್ತಿಕವಾಗಿ ಮೋಕ್ಷ ಪಡ್ಕೋಬೇಕು. ಗುರು ಆಗ್ಯಾನ ಅಂತಂದ್ರೆ ಗುರು ಅನ್ನೋ ಶಬ್ದ ಎದಕ್ಕ? ಜ್ಞಾನಕ್ಕಾಗಿ, ಬ್ರಹ್ಮಜ್ಞಾನದಿಂದ ಮೋಕ್ಷಕ್ಕಾಗಿ, ತಾನೂ ಮೋಕ್ಷ ಹೊಂದಿ ತಾನೂ ಜ್ಞಾನಿಯಾಗಿ ಸಾರ್ವತ್ರಿಕ ಜನರಿಗೆ ಮೋಕ್ಷ, ಸಾರ್ವತ್ರಿಕ ಜನರಿಗೆ ಬ್ರಹ್ಮಜ್ಞಾನ ಕೊಡುವ ಉದ್ದೇಶದಿಂದ ಗುರು ಆಗಬೇಕು. ಆ ಉದ್ದೇಶ ಬಿಟ್ಟು ಬೇರೆ ಯಾವುದರ ಉದ್ದೇಶಕ್ಕೆ ಗುರುಗಳಾಗೋದು ಇದು ಎಂತ ಕರ್ಮ? ಇದು ಕಲಿಯುಗದ ಗುರುಗಳು ಇವರೆಲ್ಲ. ಕಲಿಯುಗದ ಗುರುಗಳ ಸರ್ಕಾರದ ರಿಸರ್ವೇಶನ್ ತಗೊಳ್ಳೋದಕ್ಕತ್ತೆ ಗುರುಗಳಾಗ್ಯಾರಂತ. ರಿಸರ್ವೇಶನ್ ಸಲುವಾಗಿ ಗುರುಗಳಾಗ್ಯಾರಂತ. ಇದೆಂತದು? ಗುರು ಅನ್ನೋ ಶಬ್ದ ಎಷ್ಟು ದುರುಪಯೋಗ ಏನು? ಗೌರ್ಮೆಂಟ್ ರಿಸರ್ವೇಶನ್ ಸಲುವಾಗಿ ನಾವು ಗುರುಗಳಾಗಿ ಅಂತೇಳಿ ವಿಡಿಯೋದಾಗ ಹಾಕ್ಯಾರ, ನೋಡಿರಿಲ್ಲ? ವಿಡಿಯೋ ಮಾಡಿದ್ರಿ. ನಮ್ಮ ಗುರುಗಳು ಯಾಕೆ ನಾವು ಗುರುಗಳು ಯಾಕೆ ಆಗಿವಿ ಅಂದ್ರೆ ಸರ್ಕಾರದ ರಿಸರ್ವೇಶನ್ ತಗೊಳಕ್ಕೆ ನಾವು ಗುರುಗಳಾಗಿ. ಮತ್ತ ಆ ಗುರುಗಳು ಹೆಂಗಪ್ಪ ಅಂದ್ರ ಜಾತಿ ಹಿಡ್ಕೊಂಡೇ ಹೇಳ್ತಾರ ಗುರುಗಳ ಹೆಸರು. ಗುರು ಅನ್ನೋ ಶಬ್ದ ಯಾವ್ದಾರ ಜಾತಿಗೆ ಸಂಬಂಧಪಟ್ಟದ ಅಂದ್ರೆ ಅದು ಗುರು ಅಂತ ಅಂದ್ಮೇಲೆ ಮುಗಿದೋಯ್ತು. ಎಲ್ಲ ಜಾತಿ, ತನ್ನ ಜಾತಿ, ತನ್ನ ಮನೆ, ತನ್ನ ಪರಿವಾರದವರಿಂದ ಸಂಬಂಧ ಕಳಚಿಕೊಂಡು ಉಡದಾರ ಹರ್ಕೊಂಡು ಏನಾಗಬೇಕವನು? ಶುದ್ಧ ಬ್ರಹ್ಮ ಆಗಿ ಕೇವಲ ಜ್ಞಾನಕ್ಕೆ ಮೀಸಲಾಗಬೇಕು. ಅದರ ಸಲುವಾಗಿ ಅವ ಗುರು ಆಗಿರ್ತಾನ. ಎದಕ್ಕೋ ಒಟ್ಟ ಎಲ್ಲರೂ ಕೂಡಿ ಗುರು ಅಂತ ಮಾಡಿದರು. ಗುರು ಅಂತ ಮಾಡಿದ ಮೇಲೆ ಆ ಗುರು ಬ್ರಹ್ಮಜ್ಞಾನದ ಕೆಲಸ ಮಾಡಿದ್ರೆ ನಿನಗೆ ರಿಸರ್ವೇಶನ್ ಸಲುವಾಗಿ ಗುರು ಅಂತ ಮಾಡೀವಿ, ನೀ ರಿಸರ್ವೇಶನ್ ಹೋರಾಟ ಮಾಡಿಲ್ಲ, ನಡಿ ಹೊರಗ. ಗುರು ಮಾಡಿದಂತ ಶಿಷ್ಯರು, ಆ ಗುರುವನ್ನು ಮಾಡಿದ ಶಿಷ್ಯರು ಮಠ ಕೀಲಿ ಹಾಕಿಬಿಟ್ರು. ಇದು ದಾರ್ಯಾಗಿಲ್ಲ ಲೆಕ್ಕ, ದಾರ್ಯಾಗಿಲ್ಲದ ಲೆಕ್ಕ. ಇದು ಜ್ಞಾನದ ಕೆಲಸನೋ ಅಜ್ಞಾನದ ಕೆಲಸನೋ? ಸರ್ಕಾರದ ಸವಲತ್ತುಗಳ ಆಮಿಷಕ್ಕೊಳಗಾಗಿ ಗುರುಗಳಾಗುವುದು, ಸರ್ಕಾರದ ಸವಲತ್ತುಗಳ ಆಮಿಷಕ್ಕೊಳಗಾಗಿ ಗುರುಗಳನ್ನು ಮಾಡುವುದು, ಮಠಪೀಠಗಳನ್ನ ಕಟ್ಟುವುದು, ಇದು ಸರ್ಕಾರದ ಸವಲತ್ತುಗಳಿಗಾಗಿ ಮಾಡುವ ಕೆಲಸ ಏನ್ರಿ ಇದು? ಅದು ಸಕ್ಸಸ್ ಆಗ್ತದೇನದು?
ಒಂದು ವೇಳೆ ಸಕ್ಸಸ್ ಆದ್ರೂ ಅದರಿಂದ ಏನಾರ ಮೋಕ್ಷ ಆಗ್ತದೇನು? ಆದ್ರೂ ಏನಾಗ್ತದ? ಆಯ್ತು, ಮನ್ಯಾಗ ಎಲ್ಲ ಮಕ್ಕಳು ಮೊಮ್ಮಕ್ಕಳು ಡಾಕ್ಟರ್ ಆದ್ರು, ಇಂಜಿನಿಯರ್ ಆದ್ರು, ಮತ್ತಿನ್ನೇನೋ ಆದ್ರು, ನಿನಗೇನಾಗ್ತದ? ಮೋಕ್ಷ ಆಗ್ತದ? ಯಾವುದನ್ನ ಎದುರ ಸಲುವಾಗಿ ಬಳಸ್ಕೋಬೇಕು? ಈ ಧರ್ಮವನ್ನ ನಾವು ಇಂಥ ಕೆಲಸಕ್ಕೆ ಬಳಸ್ಕೊಂಡ್ರೆ ಅದು ಸದುಪಯೋಗ ಅಂತೀರ, ದುರುಪಯೋಗ ಅಂತೀರ ಇದಕ್ಕ? ಅಜ್ಞಾನವನ್ನೇ ಜ್ಞಾನಕ್ಕಾಗಿ ಬಳಸ್ಕೊತೀನಿ ಅಂತಂದ್ರೆ ಏನು ಕರ್ಮಪ್ಪ ಇದು ಅನಿಸ್ಬಿಡ್ತು. ಹಂಗ ಇಲ್ಲಿ ಏನ್ ಹೇಳ್ತಾನ, ಬ್ರಹ್ಮ ಪ್ರತ್ಯಕ್ಷದೋ ಅಪ್ರತ್ಯಕ್ಷದೋ ಅಥವಾ ಬ್ರಹ್ಮ ಅಪರೋಕ್ಷದೋ ಪರೋಕ್ಷದೋ ಅಂತಂದ್ರೆ ಬ್ರಹ್ಮ ಅಪರೋಕ್ಷವಾಗಿಯೇ ಇದ್ದಾನೆ. ಪರದೆ ಅಪರೋಕ್ಷವಾಗಿ ಅದ, ಕಣ್ಣೆದ್ರೆ ಅದ ನೋಡ್ಲಕ್ಕ ಪರದೆ. ಸುತ್ತಮುತ್ತಲಿನ ಗ್ವಾಡಿಗಳನ್ನ ನೀವು ಪರದೆ ಅಂತ ನೋಡ್ಬೇಕು. ನಿಮ್ಮ ಮನೆಗಿದ್ದು ಗ್ವಾಡಿನೇ ಅಲ್ಲಿನೂ ಇರ್ತದೆ, ಒಂದು ಗ್ವಾಡಿ ಅಷ್ಟೇ, ಅದು ಮತ್ತೇನಿರ್ತದೆ ಅಲ್ಲಿ. ಬಟ್ಟಿದಿರ್ಬೋದು, ಸಿಮೆಂಟ್ ಎಂದಿರ್ಬೋದು, ಎದರ್ದಾರ ಇರ್ಬೋದು, ಒಟ್ಟು ಒಂದು ಪರದೆ ಅಷ್ಟೇ. ಅದು ಭಿತ್ತಿ. ಭಿತ್ತಿ ಮರೆತು ದೃಶ್ಯಗಳನ್ನ ನೋಡಿದ್ರೆ ನೆನಪಿಟ್ಟುವರಿ, ಭಿತ್ತಿಯನ್ನು ಮರೆತು ದೃಶ್ಯವನ್ನ ವೀಕ್ಷಿಸುವವನಿಗೆ ಏನಾಗ್ತದ? ಆ ದೃಶ್ಯದೊಳಗಿನ ಗೊಂಬೆಗಳೇ ಸತ್ಯ ಆಗ್ತವ. ಅಜ್ಞಾನದ ದೃಷ್ಟಿಯ. ಮತ್ತು ಭಿತ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಆ ದೃಶ್ಯಗಳನ್ನು ನೋಡುವವನಿಗೆ ಆ ಗೊಂಬೆಗಳೆಲ್ಲ, ದೃಶ್ಯದೊಳಗಿರೋ ಗೊಂಬೆಗಳು ಮಿಥ್ಯೆ ಆಗ್ತವೆ. ಇದು ಜ್ಞಾನದ ದೃಷ್ಟಿ. ಜ್ಞಾನದ ದೃಷ್ಟಿ, ಅಜ್ಞಾನದ ದೃಷ್ಟಿ ಅಂದ್ರೆ ಗೊತ್ತಾಯ್ತಾ? ಪರಮಾತ್ಮನನ್ನ ಗಮನದಲ್ಲಿಟ್ಟುಕೊಂಡು ನಾವು ಮಾಡುವ ಕೆಲಸಗಳು ಏನೇ ಮಾಡಿದರೂ ಸಹಿತ ಆತನನ್ನ ಗಮನದಲ್ಲಿಟ್ಟುಕೊಂಡು ಮಾಡಿದರೆ ಈ ಕಾರ್ಯ ಏನದಪ್ಪ, ಈ ಒಂದು ಹೊಟ್ಟೆ ತುಂಬಿಸಿಕೊಳ್ಳಕ್ಕೆ ಮಾಡುವಂತ ಒಂದು ಕಾಯಕ ಅಷ್ಟೇ ಹೊರತು ಇದು ಏನೂ ಸತ್ಯವಾದಂತ ಕೆಲಸ ಅಲ್ಲ ಅಂತ ತಿಳ್ಕೊಂಡು ನಾವು ಮಾಡ್ಕೋತಿದ್ದೇವಂತಂದ್ರೆ ಅದು ಜ್ಞಾನದ ಕೆಲಸ. ಪರಮಾತ್ಮನನ್ನು ಮರೆತು ಅಲೌಕಿಕ ಸುಖ ಭೋಗಗಳ ವಸ್ತುಗಳನ್ನೇ ಸಂಗ್ರಹ ಮಾಡಿ ಅದೇ ಸತ್ಯ, ಅದೇ ನಿತ್ಯ ಅಂತೇಳಿ ಓದ್ತಾನಲ್ಲ, ಅದು ಅಜ್ಞಾನದ ದೃಷ್ಟಿ ಅಷ್ಟೇ. ಅದಕ್ಕೆ ಪರದೆಯ ಲಕ್ಷಣಗಳನ್ನ ಬರ್ಕೋಬೇಕು. ಒಂದನೇ ಲಕ್ಷಣ ಏನದ ಪರದೆಯ ಲಕ್ಷಣ ಅಂತಂದ್ರೆ, ಏನದ ಪರದೆ ಲಕ್ಷಣ? ಆ ಒಂದು ದೃಶ್ಯಾವಳಿಗಳು ಆರಂಭವಾಗುವುದಕ್ಕೂ ಮುನ್ನನೂ ಇತ್ತು ಮತ್ತು ದೃಶ್ಯಾವಳಿಗಳು ನಡೆಯುವಾಗಲೂ ತೋರುವಾಗಲೂ ಪರದೆ ಇತ್ತು. ದೃಶ್ಯಾವಳಿಗಳ ತೋರಿಕೆ ನಿಂತ ಮೇಲೂ ಪರದೆ ಇರುತ್ತದೆ. ಅದಕ್ಕೆ ದೃಶ್ಯಾವಳಿಗಳು ಅನಿತ್ಯ, ಪರದೆ ನಿತ್ಯ. ನಿತ್ಯ ಅನಿತ್ಯ ಬರ್ಕೋಬೇಕು. ಪರದೆ ನಿತ್ಯ, ಭಿತ್ತಿ, ಪರದೆ, ಗೋಡೆ ನಿತ್ಯ. ನಿಮ್ಮ ಮನೆ ಗೋಡೆ ಅದಲ್ರಿ, ಆ ಗಾಡಿಗೆ ಒಂದು ಮಳೆ ಹೊಡೆದಿರಿ, ಮಳೆ ಹೊಡೆದ್ಮೇಲೆ ಕ್ಯಾಲೆಂಡರ್ ತಂದು ಅದಕ್ಕೆ ಹಾಕ್ತಿರ್ತೀರಿ. ಆ ಕ್ಯಾಲೆಂಡರ್ ನೋಡ್ತಿರ್ತೀರಿ. ಅದು ವರ್ಷ ಒಂದು ಕ್ಯಾಲೆಂಡರ್ ಚೇಂಜ್ ಆಗ್ತಿರ್ತದ. ಗಾಡಿ ಮಳೆ ಏನಾರ ಚೇಂಜ್ ಆಗ್ತಿರ್ತದೇನು?
ಏಸ್ ಕ್ಯಾಲೆಂಡರ್ ಬಂದವ, ಏಸ್ ಕ್ಯಾಲೆಂಡರ್ ಹೋಗ್ಯಾವ. ಅದ್ರ ಹಿಂದಿರೋ ಗಾಡಿ ಏನಾರ ಕೆಡಕ್ ಮತ್ತೊಂದು ಗಾಡಿ ಕೆಡಕ್ ಕಟ್ಟಿಸ್ತೀರೇನು? ಇದು ಮುಗೀತು, ಕ್ಯಾಲೆಂಡರ್ ವರ್ಷ ಮುಗೀತು ಅಂತೇಳಿ. ಹಂಗ ಗಾಡಿ ಹೆಂಗ ಶಾಶ್ವತ ಅದ, ಹಂಗ ಬ್ರಹ್ಮ ಶಾಶ್ವತ ಅವನ. ಅದ್ರ ಮ್ಯಾಲ ಎಷ್ಟೋ ದೃಶ್ಯಗಳು. ನಿಮ್ಮ ಕ್ಯಾಲೆಂಡರ್ಗಳು ಎಷ್ಟದವ? ಭೂತಕಾಲದ ಕ್ಯಾಲೆಂಡರ್ ಅದಾವ, ವರ್ತಮಾನದ ಕ್ಯಾಲೆಂಡರ್ ಅದಾವ, ಮುಂದೆ ಭವಿಷ್ಯತ್ ಕಾಲದ ಕ್ಯಾಲೆಂಡರ್ ಬಂದ್ರೂ ಅಲ್ಲೇ ಹಾಕ್ತಿರ ಇಲ್ಲ? ತ್ರೈಲೋಕ್ಯ ಸಂಪದಾಲೆ ಮೂರೂ ಕಾಲದ ಕ್ಯಾಲೆಂಡರ್ಗಳಿಗೆ ಮಳೆ ಅಲ್ಲೇ. ಆ ಕ್ಯಾಲೆಂಡರ್ ಇದ್ರೂ ಅಲ್ಲೇ ಕಣ್ಣು ಹೋಗ್ತದೆ, ಕ್ಯಾಲೆಂಡರ್ ಇಲ್ಲ ಅಂದ್ರೂ ಅಲ್ಲೇ ಕಣ್ಣು ಹೋಗ್ತದೆ. ಕ್ಯಾಲೆಂಡರ್ ಅದರ ಸಂಗಟ ಒಂದು ದೊಡ್ಡ ತತ್ವದ ಸಂಬಂಧ ಆದ ಇಲ್ಲ? ಗಡಿಯಾರದ ಸಂಗಟ, ಕ್ಯಾಲೆಂಡರ್ ಸಂಗಟ ಒಂದು ತತ್ವದ ಸಂಬಂಧ ಆದ ಇಲ್ಲ? ತತ್ವ ಇರ್ಲಾರ್ದ ಕ್ಯಾಲೆಂಡರ್ ಗಡಿಯಾರ ಅದ ಏನು? ಪರಮಾತ್ಮ ಈ ಕ್ಯಾಲೆಂಡರ್ ಗಡಿಯಾರ ಅದಲ್ಲ, ಅದನ್ನು ನೋಡಿದ ಕೂಡಲೇ ನಿಮಗೇನು ತತ್ವಜ್ಞಾನ ಆಗ್ತದ? 36 ತತ್ವಗಳಲ್ಲಿ ಯಾವ ತತ್ವ ಬರ್ತದಲ್ಲಿ? ಕಾಲದ ತತ್ವ. ಕಾಲದ ತತ್ವ. ಕಾಲ ಅದ ಇಲ್ಲ 36 ತತ್ವದೊಳಗ? ಕಲಾ, ಕಾಲ, ನಿಯತಿ ನಿನ್ನ ಹೇಳಿದಲ್ಲ. ಕಾಲದ ತತ್ವ. ಆ ಗಡಿಯಾರ ಸುಮ್ಮನೆ ತತ್ವ ಇರ್ಲಾರ್ದೆ ಯಾವ ವಸ್ತುಗಳು ಇಲ್ಲ, ಇದನ್ನು ತಿಳ್ಕೊಂಡ್ಬಿಡ್ರಿ ನೀವು. ಬರೀ ಆ ಪುಸ್ತಕನಾಗ 36 ತತ್ವಗಳು ಓದಿಕೆ ಅಲ್ಲೇ ಇಡಬೇಡ್ರಿ. ಇಡೀ ನಿತ್ಯ ಜೀವನದಾಗ ಓಸು ತತ್ವಗಳು ಕಾಣಬೇಕು ನಿಮಗ. ತತ್ವ ಕಾಣಲಿಲ್ಲ ಅಂತಂದ್ರೆ ತತ್ವಜ್ಞಾನ ಆಗಂಗಿಲ್ಲ. ಗಡಿಯಾರದ ಜೊತೆಗೆ ಯಾವ ತತ್ವ ಅದ ಕೇಳಿದ್ರೆ ಕಾಲದ ತತ್ವ ಅದು ಪಟ್ಟ ಹೇಳಕ್ ಬರಬೇಕು. ಕ್ಯಾಲೆಂಡರ್ ಜೊತೆಗೆ ಕಾಲದ ತತ್ವ ಅಂತ ಹೇಳ್ಬೇಕು. ಆ ತತ್ವಜ್ಞಾನ ಅದು ಪರಮಾತ್ಮನಿಂದ ಉತ್ಪನ್ನ ಆಗ್ಯದ. ಪ್ರಕೃತಿ ಮತ್ತು ಬ್ರಹ್ಮ, ಅದಕ್ಕೇನಂತೀರಿ? ಪರಶಿವ ಪರಾಶಕ್ತಿಯರ ಸಂಯುಗಲದಿಂದ ಕಾಲದ ತತ್ವ. ಅದೆಂಥದ್ದು? ಮಿಶ್ರ ತತ್ವದಾಗ ಬರ್ತದದು. ಶುದ್ಧ ತತ್ವದಾಗ ಬರಂಗಿಲ್ಲ, ಮಿಶ್ರ ತತ್ವದಾಗ ಬರ್ತದೆ. ಎಂಥದೇ ತತ್ವ ಇರಲಿ, ಅಂತ ಒಂದು ತತ್ವದ ಮೇಲ ಒಂದು ನೈಟಿನೋ ಲಂಗನೋ ಅಂಡರ್ವೇರೋ ತಂದು ಹಾಕಬೇಕಾದ್ರೆ ಅರಿವು ಇರ್ಬೇಕು ಒಂದಿಷ್ಟು. ಮಳಿ ಅದ, ಗಡಿಯಾರಕ್ಕೆ ಮಳಿ ಸಿಗ್ಸಾರ, ಕ್ಯಾಲೆಂಡರ್ ಸಿಗ್ಸಾರ, ಒಂದು ಮಳಿ ಸಿಗ್ಸಾರ ಅನ್ನೋನ ಆ ಮಳಿಗೆ ಒಯ್ದಕ್ಕೆ ನಮ್ದೊಂದು ಪ್ಯಾಂಟ್ ಸಿಗಾಕಿದ್ರೆ ಕ್ಯಾಲೆಂಡರ್ ಮೇಲೆ, ಒಂದು ಟವೆಲ್ ಸಿಗಾಕಿದ್ರೆ, ಒಂದು ಅಂಡರ್ವೇರ್ ಸಿಗಾಕಿದ್ರೆ ಅದ್ರ ಮೇಲೆ. ಜ್ಞಾನದ ಕೆಲಸನೋ ಅಜ್ಞಾನದ ಕೆಲಸನೋ ಅದು? ಪ್ಯಾಂಟ್ ಹಾಕಿ ಬಿಡ್ತಾರ, ಆ ಪ್ಯಾಂಟಿನ ಹಿಂದೆ ಕ್ಯಾಲೆಂಡರ್ ಇರ್ತದ. ಅಂದ್ರೆ ಇವರಿಗೆ ಕಾಲದ ಬಗ್ಗೆ ಎಷ್ಟು ಗೌರವ ಇಲ್ಲಲ್ಲಪ್ಪ. ಎಷ್ಟು ಗೌರವ ಇಲ್ಲ. ಆ ಕ್ಯಾಲೆಂಡರ್ ನೋಡಿದ್ರೆ ಜುಮ್ ಅನ್ಬೇಕು, ಗಡಿಯಾರ ನೋಡಿದ್ರೆ ಜುಮ್ ಅನ್ಬೇಕು. ಪರಮಾತ್ಮ ನೀನ್ ಅದಿಯಪ್ಪ, ನಿನ್ನ ಪ್ರಕಾರನೇ ನಮ್ಗೆ ಇವತ್ತಿನ ದಿವಸ ಇದು ಡೇಟು, ಈ ಸಮಯ, ಈ ಎಲ್ಲ ಗೊತ್ತಾಗ್ಲಕತ್ತದಪ್ಪ. ತತ್ವಗಳನ್ನ ಗೌರವಿಸೋದು ಕಲಿಬೇಕು. ಗಡಿಯಾರವನ್ನೇ ಗೌರವಿಸೋದು ಗೊತ್ತಿಲ್ಲ, ಕ್ಯಾಲೆಂಡರ್ ಅನ್ನೇ ಗೌರವಿಸೋದು ಗೊತ್ತಿಲ್ಲ. ಡಿಸೆಂಬರ್ 31 ಆದ್ಮೇಲೆ ಆ ಕ್ಯಾಲೆಂಡರ್ ಅನ್ನ ಮಡಿಚಿ ಎಲ್ಲರ ತಿಪ್ಪಿಯಾಗಿ ಬಿಸಾಕ್ತಾರ. ಬಿಸಾಕಬಾರ್ದು, ಅದನ್ನು ಗೌರವದಿಂದ ಇಡಬೇಕದನ್ನ. ಗಡಿಯಾರ ಕೆಟ್ಟ ಹೋಗ್ಯದ, ಇದೇನು ರಿಪೇರಿ ಮಾಡ್ಲಿಕ್ಕಾಗಲ್ಲ ಅನ್ನ ಅಲ್ಲೇ ಎಲ್ಲರ ಗಟಾರ್ನಾಗ ಬಿಸಾಕೋದಿಲ್ಲ. ಅದು ಗೌರವದಿಂದ ಅದನ್ನ ತರಬೇಕು, ಮನೆಗೆ ತಂದು ಒಂದು ಒಳ್ಳೆ ಜಾಗದಾಗ ಇಡಬೇಕು. ಅದಕ್ಕೆ ಅದು ನಮಗೆ ಎಷ್ಟೋ ಉಪಯೋಗ ಆಗ್ಯದ. ಡಾಕ್ಟರ್ ಆಯ್ತು ಜೀವ ಹೋಗ್ಯದ ಒಯ್ರಿ ಅಂದ ಕೂಡ್ಲೇನೆ ಅಲ್ಲೇ ಎಲ್ಲಾರ ಘಟಾರ್ನಾಗ ಬಿಸಾಕ್ತಿರೇನ? ಅದಕ್ಕೆ ತರ್ತಿರಿಲ್ಲ ಗೌರವದಿಂದ. ಅದಕ್ಕೊಂದು ಏನ್ ಪದ್ಧತಿ ಪ್ರಕಾರ ಏನ್ ಮಾಡ್ಬೇಕದು ಮಾಡ್ತೀರಾ ಇಲ್ಲ?
ಹಂಗ ಎಲ್ಲಾ ತತ್ವಗಳನ್ನು ಗೌರವಿಸಬೇಕು, ಎಲ್ಲಾ ತತ್ವಗಳನ್ನು ಗೌರವಿಸಬೇಕು. ತತ್ವ ಕಾಣಬೇಕು, ತತ್ವ ಧ್ಯಾನ ಮಾಡ್ಕೋಬೇಕು, ತತ್ವದೊಳಗ ಪರಾಶಕ್ತಿ ಪರಶಿವರ ಒಂದು ಇರುವಿಕೆಯನ್ನ ಅನುಭವಿಸಬೇಕು. ಆನಂದ ಆಗ್ತದೆ, ಆನಂದ ಆಗ್ತದೆ. ಈ ರೀತಿ ನಮ್ಮೊಳಗ ಭಾವನೆಗಳು ಇದ್ದು ಅಂತಂದ್ರೆ ಬ್ರಹ್ಮ ಪರೋಕ್ಷವಾಗಿಯೇ ಇದ್ದಾನೆ. ಬ್ರಹ್ಮ ಪ್ರತ್ಯಕ್ಷವಾಗಿಯೇ ಇದ್ದಾನೆ. ಬ್ರಹ್ಮನ ಅಪರೋಕ್ಷತ್ವ ಅನುಭವಿಸ್ತಾ ಇರದೆ ಬ್ರಹ್ಮಜ್ಞಾನಿಯ ಲಕ್ಷಣ. ಬ್ರಹ್ಮನನ್ನು ಅನುಭವಿಸದೆ ಬರೀ ತತ್ವಗಳ ಉಪಯೋಗ ತೆಕ್ಕೋತು ಹೋದೆವು ಅಂತಂದ್ರ ಅಜ್ಞಾನಿಯ ಲಕ್ಷಣ. ಅಪರೋಕ್ಷವಾಗಿ ಅನುಭವಿಸೋದು ಬಿಟ್ಟು ಬರೇ ಪರೋಕ್ಷ ಮಾಡಿ ಬರೇ ತತ್ವಗಳನ್ನ ಅನುಭವಿಸ್ತಾ, ಬ್ರಹ್ಮನ ಪ್ರತ್ಯಕ್ಷತೆಯನ್ನು ಅನುಭವಿಸೋದು ಬಿಟ್ಟು ಬರೇ ತತ್ವಗಳನ್ನು ಅನುಭವಿಸಿ ಬ್ರಹ್ಮನನ್ನು ಅಪ್ರತ್ಯಕ್ಷವಾಗಿ ಇಟ್ಟವಂತಂದ್ರೆ ಅದು ಅಜ್ಞಾನಿಯ ಲಕ್ಷಣ. ಬ್ರಹ್ಮಜ್ಞಾನವು ಅಪರೋಕ್ಷತ್ವ ಅಥವಾ ಪ್ರತ್ಯಕ್ಷವಾಗುವುದು ಸಂಭವಿಸುತ್ತದೆ. ಅದ ಇಂದ್ರಿಯಗಳ ಅವಶ್ಯಕತೆ ಇಲ್ಲದೆಯೇ. ಹಾಗಂತೇಳಿ ಇಂದ್ರಿಯಕ್ಕ ಏನೇನು ವೇದ್ಯ ಆಗ್ತದ ಅದು ಬ್ರಹ್ಮ ಅಲ್ಲೇನು? ಇಂದ್ರಿಯಕ್ಕೆ ವೇದ್ಯವಾಗುವುದು ಬ್ರಹ್ಮನೇ, ಇಂದ್ರಿಯಕ್ಕೆ ಅವೇದ್ಯವಾಗಿರೋದನು ಬ್ರಹ್ಮನೇ. ಇಲ್ಲಿ ಏನ್ ಹೇಳಕತ್ತಾರ? ಇಂದ್ರಿಯಕ್ಕೆ ವೇದ್ಯವಾಗಿದ್ದು ಬ್ರಹ್ಮ. ನಿಮ್ಗೆ ಏನ್ ಕಣ್ಣಿಗೆ ಕಾಣಿಸ್ತದ? ಎಲ್ಲಾನು ಬ್ರಹ್ಮ ಅಂತ ತಿಳ್ಕೊಳ್ರಿ, ಅವನು ಬಿಟ್ಟು ಮತ್ತೊಂದು ಯಾವುದೂ ವಸ್ತು ಇಲ್ಲ ಅಂತ ತಿಳಿದ್ರಿ. ಇಂದ್ರಿಯಕ್ಕೆ ಅವೇದ್ಯವಾಗಿದ್ದು ಅದನ್ನು ಬ್ರಹ್ಮನೇ ಆದ. ಈಗ ಇಲ್ಲಿ ಹೇಳ್ತಾ ಇರೋದು ನಿಮಗೆ ಇಂದ್ರಿಯಕ್ಕೆ ವೇದ್ಯವಾಗಿದ್ದು ಸರ್ವಂ ಬ್ರಹ್ಮ ಅಸ್ತಿ ಅನ್ನೋದು ಸರಳದಂಗೆ ತಿಳ್ಕೊಂಡ್ಬಿಡ್ತೀರಿ. ಅಹಂ ಬ್ರಹ್ಮ ಅಸ್ಮಿ ಅನ್ನೋದು ತಿಳ್ಕೊಳಕ್ ಆಗಲ್ದು. ಎಲ್ಲನೂ ಬ್ರಹ್ಮ ಅಂತೇಳಿ ಮಾಡ್ಲಿಕ್ಕೆ ಸರಳಾಗಿ ಮಾಡಿಬಿಟ್ಟಿರಿ, ಅದ್ರಾಗ ಏನ್ ತೊಂದರೆನೇ ಇಲ್ಲ. ಕಲ್ಲನ್ನ ದೇವ್ರು ಮಾಡಿದ್ರ, ಕಟಗಿದ ದೇವ್ರು ಮಾಡಿದ್ರ, ಕಂಚು ಹಿತ್ತಾಳೆ ಬಂಗಾರ ಬೆಳ್ಳಿ ದೇವ್ರು ಮಾಡಿದ್ರ, ಎಲ್ಲ ಒಟ್ಟು ದೇವ್ರ ಪೂಜೆ ಮಾಡ್ಲಕತ್ತೀರ, ಒಂದು ಭಾವನೆಯಿಂದ ಮಾಡ್ಲಕತ್ತೀರ ಇಲ್ಲ? ಮಣ್ಣೆತ್ತಿನ ಅಮಾವಾಸ್ಯೆ ದಿವಸ ಮಣ್ಣನ್ನ ದೇವ್ರು ಮಾಡಿದ್ರ, ಮತ್ತ ಮಣ್ಣು ದೇವ್ರು ಮಾಡಿರಿ, ಕಲ್ಲು ದೇವ್ರು ಮಾಡಿರಿ, ಕಟಗಿ ದೇವ್ರು ಮಾಡಿರಿ, ಕಂಚು ಹಿತ್ತಾಳೆಗಳನ್ನ ದೇವ್ರು ಮಾಡಿರಿ. ಎಲ್ಲಾ ಮಾಡೋದಲ್ಲದೆ ದೀಪಾವಳಿ ಒಳಗ ಸಗಣಿನ ಸಹಿತ ದೇವರತ್ತು ಮಾಡಿರಿ. ಸಗಣಿಯನ್ನು ಮಾಡಿಕೆ ಪೂಜೆ ಮಾಡ್ತೀರಾ ಇಲ್ಲ? ದೀಪಾವಳಿ ದಿವಸ ನಮಸ್ಕಾರ ಮಾಡ್ತೀರಾ ಇಲ್ಲ? ಹೂಕ ಮಸ್ತೀರಿ, ಬಟ್ಟೆ ಹಚ್ತೀರಿ, ಬೆಳಗ್ತೀರಿ, ನೈವೇದ್ಯ ಹಿಡಿತೀರಿ, ಸಗಣಿ ಸಹಿತ ದೇವರು ಮಾಡಿ ನಮಸ್ಕಾರ ಮಾಡ್ತೀರಿ. ಸಗಣಿ ಸಹಿತ ದೇವರು ಮಾಡಿದ ಮನುಷ್ಯ ತಾನು ದೇವರನ್ನ ತಿಳಿತಾ ಇಲ್ಲ, ತನ್ನೊಳಗಿನ ದೇವರನ್ನ ತಾನು ತಿಳಿತಾ ಇಲ್ಲ. ಯಾವುದು ನಿಮಗೆ ತಿಳಿತಾ ಇಲ್ಲ ಅದನ್ನ ತಿಳಿಸಿ ಹೇಳೋದಕ್ಕೆ ಈ ಮಹಾತ್ಮರು ಅದನ್ನ ಬಿದ್ದದ್ದನ್ನ ಎತ್ತಿ ಹಿಡಿಲಕ್ಕೆ ಹೋಗ್ಲಕತ್ತಾರ. ಎಲ್ಲಾನು ದೇವರು 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 ಅನ್ಕೋತ ನಮಸ್ಕಾರ ಮಾಡ್ಕೋತ ಹೋಗ್ಲಕತ್ತಿದ ಹುಚ್ಚ, ನೀನು ಅದೇ ಅದಿಯಾ? ಯು ಆರ್ ದ್ಯಾಟ್, ಯು ಆರ್ ದ್ಯಾಟ್. ನೀನು ಅದೇ ಇದ್ದೀಯಾ? ಯಾವುದನ್ನ ನೀನು ದೊಡ್ಡದಂತ, ಯಾವುದನ್ನ ಪರಮ ಪೂಜ್ಯ ಅಂತಿದಿ, ಯಾವುದನ್ನ ನೀನು ಪವಿತ್ರ ಅಂತಿದಿ, ಅದರ ಅಪ್ಪುನಟ ಪವಿತ್ರ, ಅದರ ಅಪ್ಪನಟ ದೊಡ್ಡವ, ಅದರ ಅಪ್ಪುನಟ ಶ್ರೇಷ್ಠ ನೀನು ಇದ್ದೀಯಾ? ನೀನು ಅದೇ ಇದ್ದೀಯಾ? ಯು ಆರ್ ದ್ಯಾಟ್. ತತ್ ತ್ವಂ ಅಸಿ. ಅದನ್ನೇ ಹೇಳೋದಕ್ಕೆ ಎಲ್ಲ ವೇದಾಂತ ಸಿದ್ಧಾಂತಿಗಳದ ಅದೇ ಉದ್ದೇಶ. ಸಿದ್ದೇಶ್ವರ ಸ್ವಾಮಿಗಳು, ಮಲ್ಲಿಕಾರ್ಜುನ ಶಾಸ್ತ್ರಿಗಳು ಎಲ್ಲರೂ ಎದಕ್ಕೆ ಕೊಡದಾಡ್ತಾರ?
ಯು ಆರ್ ದಟ್. ನೀನು ಅದೇ ಇದ್ದೀಯ, ನೀನು ಅದೇ ಇದ್ದೀಯ, ನೀನು ಅದೇ ಇದ್ದೀಯ. ಹೇಳ್ಕೋತ 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 ಕೇಳ್ಕೋತ 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 ಹಾಗೆ ಮುಂದೆ ಹೋಗ್ತಾ ಇರೋದು. ಅದು ಉಪದೇಶ ವಾಕ್ಯ. ಉಪದೇಶ ನಡೆದದ. ಯಾವನಿಗೋ ಒಬ್ಬನಿಗೆ ಹೌದಪ್ಪ ನಾನು ಅದೇ ಅದೀನಿ ಅಂತೇಳಿ ನಿಶ್ಚಯ ಜ್ಞಾನ ಆಗ್ತದ. ನಿಶ್ಚಯ ಜ್ಞಾನ ಆದವನಿಗೆ ಮೋಕ್ಷ ಆಗ್ತದ. ನಿಶ್ಚಯ ಜ್ಞಾನ ಆಗ್ಲಾರ್ದವ್ರು ಇನ್ನು ಹಂಗೇ ಕೇಳ್ಕೊತ ಹೋಗ್ತಾ ಇರ್ಬೇಕು. ಹೇಳೋರು ಹೇಳ್ಕೊತಿರ್ಬೇಕು, ಕೇಳೋರು ಕೇಳ್ಕೊತಿರ್ಬೇಕು. ಇದು ನಡೆದಿರ್ಬೇಕು. ಹೇಳೋವನಿಗೂ ನಿಶ್ಚಯ ಜ್ಞಾನ ಆಗಿರ್ಬೋದು, ಆಗಿರದೇ ಇರ್ಬೋದು. ಕೇಳೋವನಿಗೂ ನಿಶ್ಚಯ ಜ್ಞಾನ ಆಗಿರ್ಬೋದು, ಆಗಿರದೇ ಇರ್ಬೋದು. ಹೇಳುವಿಕೆ ಕೇಳುವಿಕೆ ನಡೆದಿರುವಾಗ ಏನಾಗ್ತಿರ್ತದಂದ್ರ ಹೇಳೋವನಿಗೂ ಒಮ್ಮೊಮ್ಮ ಆಗ್ತದ, ಕೇಳೋವನಿಗೂ ಒಮ್ಮೊಮ್ಮ ಅವ್ರವ್ರ ಪುಣ್ಯ ಬಂದಾಗ ಅವ್ರವ್ರಿಗೆ ಆಗ್ತದ. ಅದಾಗ ತನಕ ಇದು ನಡಿಬೇಕಷ್ಟೇ. ಇದು ಜ್ಯೋತಿ, ಜ್ಞಾನ ಜ್ಯೋತಿ ಹಚ್ಚಬೇಕು, ಬೆಳಗುತ್ತಾ ಇರಬೇಕು. ಕೆಲವೊಬ್ಬರಿಗೆ ಬೆಳಗಕ್ಕ ಇನ್ನೊಬ್ಬರಿಗಾಗಿ ಬೆಳಗುತ್ತಾರೆ, ಕೆಲವೊಬ್ಬರು ತಮಗಾಗಿ ಬೆಳಗ್ಕೋತಾರೆ. ಜ್ಞಾನದ ಜ್ಯೋತಿ ಯಾರು ಅದರ ಬೆಳಕಿನಾಗಿರ್ತಾರ, ಯಾರು ಅದರ ಬೆಳಕಿನಾಗ ಚಲಿಸ್ತಾರ ಅವರಿಗೆ ಮೋಕ್ಷ ಆಗ್ತದೆ, ಮೋಕ್ಷ ಸಂಭವ. ಆ ಬೆಳಕಿನಾಗೆ ಇಲ್ಲ, ಅದರ ಸಮೀಪಕ್ಕೆ ಇಲ್ಲ ಅಂತಂದ್ಮೇಲೆ ಎಂದಾಗಬೇಕು. ಅದಕ್ಕೆ ಸಾಕ್ಷಿ ಭಾಷ್ಯತ್ವ ನಮಗೇನದಪ್ಪ ಅಂದ್ರೆ ಪ್ರಮಾತ ಭಾಷ್ಯತ್ವ ರೂಢಿಯಲ್ಲಿ ಅದ. ಹೊರ ಜಗತ್ತಿನೊಳಗ ಎಲ್ಲ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳನ್ನ ಇಂದ್ರಿಯಗಳ ಮೂಲಕ ಅನುಭವಿಸಿ ಅವುಗಳ ಜ್ಞಾನ ಹೊಂದುವುದು ನಮಗ ಅದರ ಅನುಭವ ಆದ. ಮತ್ತು ಆ ಜ್ಞಾನ, ಆ ವಸ್ತುಗಳು, ಹೊರ ಜಗತ್ತಿನ ವಸ್ತುಗಳೇನದವ ಅವೆಲ್ಲವುಗಳ ನಾಮರೂಪಗಳನ್ನ ಬಿಟ್ಟು ಕೇವಲ ಚೈತನ್ಯವನ್ನ ನೋಡ್ರಿ, ಅದು ಪರಮಾತ್ಮನೇ ಅದ. ಎಲ್ಲ ಪರಮಾತ್ಮ ಎನ್ನುವ ಭಿತ್ತಿಯ ಮೇಲೆ ನಡೆದ ಇವೆಲ್ಲ ದೃಶ್ಯಗಳು ಅಂತೇಳಿ ಹಿಂಗೆಲ್ಲ ಹೇಳಿ ಹೊರಗೆ ಪರಮಾತ್ಮನ ನೋಡೋದಕ್ಕ ತಿರುಗಾಡಿ ನೋಡ್ರಿ, ಕುಂತು ನೋಡ್ರಿ, ಕಣ್ಣು ಮುಚ್ಚಿ ನೋಡ್ರಿ, ಕಣ್ಣು ತೆರೆದು ನೋಡ್ರಿ. ಕಣ್ಣು ಮುಚ್ಚಿದ್ರ ಕಣ್ಣು ಮುಚ್ಚಿದಾಗ ಎಂತ ಸಮಾಧಿ? ಕಣ್ಣು ಮುಚ್ಚಿದಾಗ ಎಂತ ಸಮಾಧಿ? ನಿರ್ವಿಕಲ್ಪ ಸಮಾಧಿ. ಕಣ್ಣು ಮುಚ್ಚಿದಾಗ ಸಾಕ್ಷಿ ಭಾಷೆಯಿಂದ ನೀವು ಬ್ರಹ್ಮ ಸ್ವರೂಪ ಆಗಿರ್ತೀರಲ್ಲ, ಅದು ನಿರ್ವಿಕಲ್ಪ ಸಮಾಧಿ. ಕಣ್ಣು ತೆರೆದಾಗ ಪ್ರಮಾತ ಭಾಷೆಯಿಂದ ನಿಮ್ಮ ದೃಶ್ಯಗಳಲ್ಲೆಲ್ಲ ಪರಮಾತ್ಮನನ್ನ ಕಾಣ್ತಿರ್ತೀರಲ್ಲ, ಅದ್ಯಾವ ಸಮಾಧಿ? ಸವಿಕಲ್ಪ ಸಮಾಧಿ. ಇವೆಲ್ಲ ಗೊತ್ತಾಗಬೇಕು. ಕಣ್ಣು ತೆರೆದಾಗ ನಿಮ್ಮ ಕಣ್ಣೆದುರು ಕಾಣುವ ದೃಶ್ಯಗಳೇನದವ ಅವುಗಳ ನಾಮರೂಪಗಳನ್ನ ತ್ಯಾಗ ಮಾಡಿ ಕೇವಲ ಚೈತನ್ಯವನ್ನ ನೋಡಿದ್ರಿ ಅಂತಂದ್ರೆ, ಕೇವಲ ಬ್ರಹ್ಮನನ್ನ ನೋಡಿದ್ರಿ ಅಂದ್ರೆ ಅದು ಸವಿಕಲ್ಪ ಸಮಾಧಿ. ಕಣ್ಣು ತೆರೆದರೂ ಬ್ರಹ್ಮ. ಕಣ್ಣು ಮುಚ್ಚಿದಾಗ ನಿಮ್ಮ ಅಂತಃಕರಣ, ಅದರೊಳಗಿರುವ ಚೇತನ, ಆ ಅಂತಃಕರಣ ವೃತ್ತಿ, ಆ ಅಂತಃಕರಣ ವೃತ್ತಿಯ ಕಣ್ಣು ತನ್ನನ್ನು ತಾನೇ, ತನ್ನ ಅಂತಃಕರಣವನ್ನು ತಾನೇ, ಯಾವ ಅಂತಃಕರಣದಿಂದ ಆ ವೃತ್ತಿ ಉತ್ಪನ್ನ ಆಗ್ಯದ, ಆ ವೃತ್ತಿ ಉತ್ಪನ್ನ ಆಗಿ ಆ ವೃತ್ತಿ ತನ್ನನ್ನೇ ತಾನು ಅಂತಃಕರಣವನ್ನೇ ನೋಡಿಕೊಂಡು ಅದರೊಳಗಿರುವ ಅಂತಃಕರಣ ಉಪಯುತ ಚೇತನ ಮತ್ತು ವೃತ್ತಿ ಉಪಯುತ ಚೇತನ, ಆ ವೃತ್ತಿ ಏನ್ ಮಾಡ್ತದ, ತನ್ನ ಅಂತಃಕರಣ ವೃತ್ತಿ ಯಾವ ಅಂತಃಕರಣದಿಂದ ಉತ್ಪನ್ನವಾಗಿದೆಯೋ ಆ ವೃತ್ತಿ ಅದೇ ಅಂತಃಕರಣವನ್ನ ವೀಕ್ಷಿಸುವುದರಿಂದ ಏನಾಗ್ತದ, ಆವರಣ ಭಂಗ ಆಗ್ತದೆ. ಅಂತಃಕರಣದ ಆವರಣ ಭಂಗ ಆಗ್ತದೆ.
ತನ್ನನ್ನು ತಾನು ನೋಡ್ಕೊಳ್ಳಾರ್ದಾಗ ಏನಿರ್ತದ ಆವರಣದಾಗ ಇರ್ತದ ಅಂತಃಕರಣ. ಈ ವೃತ್ತಿ ಹೊರಗೆ ಏನೇನೋ ನೋಡ್ಕೊತ ಹೋಗಾಗ ಅದು ಆವರಣದಾಗ ಇರ್ತದ. ಯಾವಾಗ ಅದು ವೃತ್ತಿ ಹೊಳ್ಳಿ ತನ್ನನ್ನು ತಾನು ನೋಡ್ಕೊತು ಅಂದ್ರೆ ಆವರಣ ಭಂಗ ಆಗ್ತದ. ಆ ಅಂತಃಕರಣದೊಳಗ ಬ್ರಹ್ಮ ಅದ. ಆ ಅಂತಃಕರಣದೊಳಗಿರುವ ಬ್ರಹ್ಮ ಎಂಥದ್ದು? ಅಂತಃಕರಣ ಉಪಯುತ ಚೇತನ. ಆ ವೃತ್ತಿ ಒಳಗಿರೋ ಬ್ರಹ್ಮ ಯಾವುದು? ವೃತ್ತಿ ಉಪಯುತ ಚೇತನ. ಯಾವಾಗ ಆವರಣ ಭಂಗ ಆಯ್ತು, ಅಂತಃಕರಣ ಉಪಯುತ ಚೇತನ, ವೃತ್ತಿ ಉಪಯುತ ಚೇತನ ಎರಡೂ ಸಂಗಮ ಆಗ್ಬಿಡ್ತು. ಅಂತಃಕರಣ ಉಪಯುತ ಚೇತನ, ವೃತ್ತಿ ಉಪಯುತ ಚೇತನ ಎರಡೂ ಸಂಗಮ ಆದಾಗ ಏನಾಯ್ತು? ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆಯ್ತು. ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆಗ್ಬಿಡ್ತು. ಅಹಂ ಬ್ರಹ್ಮಾಸ್ಮಿ ಭಾನ ಆಗ್ಬಿಡ್ತು. ನನ್ನೊಳಗೆ ಇತ್ತು, ಇದನ್ನು ಹುಡುಕ್ಲಕ್ ನಾ ಎಲ್ಲೆಲ್ಲೋ ತಿರುಗಿದಿನಲ್ಲೋ ಯಪ್ಪ ಅನ್ನಿಸ್ತದೆ. ತನ್ನೊಳಗಿರುವ ಬ್ರಹ್ಮ ಸ್ವರೂಪ ತನಗೇ ಪ್ರಾಪ್ತಿಯಾದಾಗ ಅಹಂ ಬ್ರಹ್ಮಾಸ್ಮಿ ಜ್ಞಾನ. ತನ್ನೊಳಗೆ ತಾನು ಮಾಡ್ಕೊಳ್ಳೋದು ಬಿಟ್ಟು ಹೊರಗೆಲ್ಲೆಲ್ಲೋ ಏನೇನೋ ಮಾಡ್ಕೋತ ಅಡ್ಡಾಡಿದ್ನೆಲ್ಲ ನಾನು, ಎಲ್ಲೆಲ್ಲೋ ಹುಡುಕಿದಿನೆಲ್ಲ ನಾನು. ಹೀಗಾಗಿ ತನ್ನೊಳಗೆಂದು ತಾನು ನೋಡಿಕೊಂಡು ತನ್ನ ಮೂಲ ಸ್ವರೂಪ ಯಾವುದದ? ಆ ಬ್ರಹ್ಮ ಸ್ವರೂಪನೇ ಆದ. ಅಂತಃಕರಣ ಉಪಯುತ ಚೇತನ, ವೃತ್ತಿ ಉಪಯುತ ಚೇತನಗಳ ಸಂಗಮವಾಗಬೇಕಾದ್ರೆ ಏನ್ ಮಾಡ್ಬೇಕು? ವೃತ್ತಿ ಎಲ್ಲರ ಹೊರಗೆ ಕತ್ತಿ ಕೈಕೊ ತಿರುಗಾಡ್ಬೇಕಾ? ಏನ್ ತನ್ನ ಅಂತಃಕರಣದ ಆವರಣ ಭಂಗ ಮಾಡ್ಕೋಬೇಕಾ? ತನ್ನನ್ನು ತಾನೇ ಆವರಣ ಭಂಗ ಆಗೋದಂದ್ರೇನು? ತನ್ನೊಳಗಿನ ವೃತ್ತಿ ತಯಾರಾಗಿ ಆ ವೃತ್ತಿ ತನ್ನ ಅಂತಃಕರಣದ ಆಕಾರ ತಾಳಬೇಕು. ತನ್ನ ಅಂತಃಕರಣದ ಆಕಾರ ತಾಳ್ಬೇಕು. ಯಾವ ರೀತಿ ವೃತ್ತಿ ಹೊರಗೆ ಹೋಗಿ ಘಟದ ಆಕಾರ ಹೆಂಗ್ ತಾಳ್ತದ, ಹಂಗ ವೃತ್ತಿ ತನ್ನ ವೃತ್ತಿಯಿಂದ ಹೊರಗೆ ಬಂದು ಆ ವೃತ್ತಿಯ ಆಕಾರ ತಾಳ್ಬೇಕು. ಹೋಗ್ಯದ ಆವರಣವನ್ನು ಮಾಡಬೇಕು. ಯಾವಾಗ ವೃತ್ತಿಯ ಆಕಾರ ತಾಳಿ ಅದು ವೃತ್ತಿ ಹೋಗಿ ತನ್ನ ಅಂತಃಕರಣದ, ತನ್ನ ಮೂಲದ ಒಂದು ಅಂತಃಕರಣದ ಆವರಣ ಭಂಗ ಮಾಡಿದಾಗ ತನ್ನೊಳಗಿರುವ ಉಪಯುತ ಚೇತನ, ಅಂತಃಕರಣದೊಳಗಿರುವ ಉಪಯುತ ಚೇತನ ಎರಡು ಸಂಗಮ ಆದಾಗ ಅಲ್ಲಿ ಆಭಾಸನದೇನೂ ಕೆಲಸ ಇಲ್ಲ. ಅಲ್ಲಿ ಜಡ ವಸ್ತುಗಳು ಇದ್ದಾಗ ಅಷ್ಟೇ ಆಭಾಸ. ಈಗ ಅಲ್ಲಿ ಆಭಾಸ ಇಲ್ಲ. ಅವ ಚೇತನನಾಗಿ ಚೇತನವನ್ನು ಅರಿತಾ ಇದ್ದಾನೆ. ಚೇತನನಾಗಿ ಚೇತನವನ್ನು ಅರಿತಾ ಇದ್ದದಕ್ಕೆ ಏನಾಗ್ಬಿಡ್ತು? ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆಯ್ತು. ಹ್ಯಾಂಗ ಆಗ್ತದ ಅನ್ನೋದು ಇಷ್ಟು ಸರಳವಾಗಿ ಎಲ್ಲಿ ಹೇಳಿಲ್ಲ, ಯಾರು ಹೇಳಿಲ್ಲ. ಇಷ್ಟು ಸ್ಪಷ್ಟವಾಗಿ ಯಾರು ಹೇಳಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಎಷ್ಟೊತ್ತಾದ್ರೂ ಚರ್ಚೆ ಮಾಡ್ರಿ, ಇದನ್ನ ಗಟ್ಟಿಯಾಗಿ ತಿಳ್ಕೊಳ್ರಿ. ಈ ಕ್ಷಣ, ಈ ದಿನ, ಈ ಸಮಯ ಇದನ್ನ ನಾನು ಬಿಟ್ನಿ ಅಂದ್ರೆ ಮುಂದೆ ಇದನ್ನ ಚರ್ಚೆ ಮಾಡ್ಲಿಕ್ಕೆ ನನಗೆ ಆಗಂಗಿಲ್ಲ, ತಿಳಿಯಂಗಿಲ್ಲ. ಈ ಒಂದು ಪ್ರಸಂಗ ಇಲ್ಲಿ ತಂದು ನಿಂದಿರ್ಸ್ಯಾರ ಗುರುಗಳು ಅಂದ್ಮೇಲೆ ಇದನ್ನು ಸರಿಯಾಗಿ ತಿಳ್ಕೋಬೇಕಂತೇಳಿ ತಿಳ್ಕೋಬೇಕು. ಕಣ್ಣು ಮುಚ್ಚಿದ್ರು ಬ್ರಹ್ಮನೇ ಕಾಣಬೇಕು, ಕಣ್ಣು ತೆರೆದ್ರೂ ಬ್ರಹ್ಮನೇ ಕಾಣಬೇಕು. ಕಣ್ಣು ತೆರೆದ್ರ ಸವಿಕಲ್ಪ ಸಮಾಧಿಯಲ್ಲಿ ನಾಮ ರೂಪಗಳನ್ನ ಬಿಟ್ಟು ಬ್ರಹ್ಮ ದರ್ಶನ ಮಾಡ್ಕೋಬೇಕು. ನಿರ್ವಿಕಲ್ಪ ಸಮಾಧಿ ಅಂತಂದ್ರ ಒಳಗೆ ಏನ್ ಮಾಡ್ಬೇಕು? ನಿಮ್ಮ ವೃತ್ತಿ ನಿಮ್ಮ ಅಂತಃಕರಣದತ್ತ ಹರಿದು ಅಂತಃಕರಣದ ಆವರಣಭಂಗ ಮಾಡಿ ನಿಮ್ಮ ವೃತ್ತಿ ಒಳಗಿನ ಮತ್ತು ಅಂತಃಕರಣದೊಳಗಿನ ಚೇತನವನ್ನ ಸಂಗಮ ಮಾಡಿ ಅಲ್ಲಿ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಮಾಡ್ಕೋಬೇಕು. ಇದು ಸವಿಕಲ್ಪ ಸಮಾಧಿ, ನಿರ್ವಿಕಲ್ಪ ಸಮಾಧಿ. ಇದು ಎಂತ ಸಮಾಧಿ? ಇದು ಜ್ಞಾನ ರೂಪ ಸಮಾಧಿ. ಜ್ಞಾನಿಗಳು ಭಾನ ಮಾಡಿಕೊಳ್ಳುವ ಸಮಾಧಿ. ಓಕೆನಾ? ಈ ವಾಕ್ಯ ಬಹಳ ಮುಖ್ಯವಾದ ವಾಕ್ಯ. ಇದು ನಿಮಗೆ ಸಿಕ್ಕದ್ದು ಜ್ಞಾನ ರೂಪ ಸಮಾಧಿ. ಈಗ ಯೋಗ ರೂಪ ಸಮಾಧಿ. ಅಲ್ಲಿ ಜ್ಞಾನ ರೂಪ ಸಮಾಧಿ ಹೆಂಗ್ ಸಿಕ್ತಪ್ಪ ನಿಮಗ? ನಿರ್ಮಲ ಅಂತಃಕರಣ, ನಿಶ್ಚಲ ಅಂತಃಕರಣ. ಅದೇ ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ ಸಾಧನೆ ಮಾಡಿ ವಿವೇಕಿಗಳಾಗಿ, ವಿರಾಗಿಗಳಾಗಿ
ಶಮಾಧಮಾದಿ ಷಟ್ ಸಂಪತ್ತಿಗಳನ್ನು ಸಾಧಿಸಿ ಮುಮುಕ್ಷುಗಳಾಗಿ ಒಬ್ಬ ಸಮರ್ಥ ಸದ್ಗುರುವಿಗೆ ಶರಣಾಗಿ ಶ್ರವಣ ಮನನ ನಿಧಿಧ್ಯಾಸನಾದಿಗಳನ್ನು ಮಾಡಿ ತತ್ ಅಂದ್ರೇನು, ತ್ವಮ್ ಅಂದ್ರೇನು, ಅವುಗಳ ವಾಚ್ಯಾರ್ಥಗಳಂದ್ರೇನು, ಅವುಗಳ ಲಕ್ಷ್ಯಾರ್ಥಗಳಂದ್ರೇನು ಅಂತೇಳಿ ಅವುಗಳ ಅರ್ಥಗಳ ಚಿಂತನೆಯಲ್ಲಿ ಸಂಶೋಧನೆಯಲ್ಲಿ ತೊಡಗಿದಾಗ ನಿಮ್ಮ ಅಂತಃಕರಣ ವೃತ್ತಿ ಹೊರಗೆ ಹೋಗೋದು ಬಿಟ್ಟು ಒಳಗೆ ಹೋಗಿ ತನ್ನ ಅಂತಃಕರಣವನ್ನೇ ಆವರಣಭಂಗ ಮಾಡಿ ಆ ಅಂತಃಕರಣದೊಳಗಿರುವ ಉಪಯುಕ್ತ ಚೇತನ, ನಿಮ್ಮ ವೃತ್ತಿ ಒಳಗಿರುವ ಉಪಯುಕ್ತ ಚೇತನ ಅವೆರಡೂ ಸಂಗಮವಾಗಿ ನಿಮ್ಗೆ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆಯಿತು. ಇದು ಎಂಥ ಸಮಾಧಿ? ನಿರ್ವಿಕಲ್ಪ ಸಮಾಧಿ. ಎಂಥದು? ಜ್ಞಾನ ರೂಪ ಸಮಾಧಿ. ಮತ್ತ ಅಲ್ಲಿಂದ ಇಲ್ಲಿ ತನಕ ಹೊರ ಜಗತ್ತಿನೊಳಗೆ ಎಲ್ಲಾ ವಸ್ತುಗಳನ್ನ, ಎಲ್ಲಾ ವ್ಯಕ್ತಿಗಳನ್ನ, ಎಲ್ಲಾ ಜೀವಿಗಳನ್ನ ನೋಡ್ಕೋತೇ ಬಂದಿರಿ. ಬಂದ ಹೊತ್ತಿನಾಗ ಅಲ್ಲಿ ಏನಾಯ್ತಪ್ಪ ಅಂತಂದ್ರೆ, ಸದ್ಗುರುನಾಥ ನೀನು ಹಿಂಗ ನಾಮರೂಪಗಳನ್ನ ನೋಡಿದ್ರ ಉಪಯೋಗ ಇಲ್ಲ, ನಿನಗೆ ಮೋಕ್ಷ ಆಗಂಗಿಲ್ಲ. ನೀ ಹೊರ ಜಗತ್ತಿನೊಳಗ ಏನ್ ಮಾಡಬೇಕು? ನಾಮರೂಪ ಮತ್ತು ಅವುಗಳ ಪ್ರಯೋಜನಗಳನ್ನ ತ್ಯಾಗ ಮಾಡು. ಈ ವಸ್ತು ಎದಕ್ಕೆ ಉಪಯೋಗ ಆಗ್ತದ? ಈ ವಸ್ತುವಿನ ಹೆಸರೇನು? ಈ ವಸ್ತುವಿನ ರೂಪ ಏನು? ಕಂಬಿ ಪ್ರಕಾಶ ಸಿಕ್ರು ಅಂತಂದ್ರ ಕಂಬಿ ಪ್ರಕಾಶದಿಂದ ಒಂದು ನಾಮ, ಕಂಬಿ ಪ್ರಕಾಶದಿಂದ ಒಂದು ರೂಪ, ಕಂಬಿ ಪ್ರಕಾಶದಿಂದ ಒಂದು ಉಪಯೋಗ. ಇವಿಷ್ಟೇ ನೋಡ್ಲಕತ್ತೀವಿ ನಾವು. ಕಂಬಿ ಪ್ರಕಾಶನ ಒಳಗಿನ ಒಂದು ಚೇತನವನ್ನು ನೋಡಂಗೆ ಇಲ್ಲ ನಾವು. ಅವೆಲ್ಲ ತ್ಯಾಗ ಮಾಡಿ ಬ್ರಹ್ಮನಾಗು. ನಿನ್ನ ನಾಮ ರೂಪ, ನಿನ್ನ ಪ್ರಯೋಜನಗಳನ್ನ ತ್ಯಾಗ ಮಾಡಿ ನೀನು ಬ್ರಹ್ಮನಾಗು. ಇಬ್ರು ನೀವು ಬ್ರಹ್ಮ ಸ್ವರೂಪಿಗಳಾದಾಗಲೇ ನಿಮ್ಗೇನಾಗ್ತದ? ಸರ್ವಂ ಬ್ರಹ್ಮ ಅಸ್ತಿ, ಎಲ್ಲವೂ ಬ್ರಹ್ಮ ಸ್ವರೂಪನೇ ಆದ ಅಂತೇಳಿ ಸವಿಕಲ್ಪ ಸಮಾಧಿ ಆಗ್ತದ. ಬ್ರಹ್ಮನಾಗಿ ಬ್ರಹ್ಮನನ್ನು ನೋಡು. ನೀನು ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ನಾಮರೂಪ ಉಪಯೋಗಗಳ ಬಗ್ಗೆ ಚಿಂತನೆ ಮಾಡಿ ಆ ಬ್ರಹ್ಮನನ್ನು ಮರೆತಿದಲ್ಲ ಹುಚ್ಚ. ಆ ಉಪಯೋಗದ ಬಗ್ಗೆ ತಲೆ ಕೆಡಿಸ್ಕೋಬೇಡ, ನಾಮರೂಪಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನೀವು ತಲೆ ಕೆಡಿಸ್ಕೊಳ್ಳೋದು ಬಿಟ್ಟಾಗೆ ನೀ ಬ್ರಹ್ಮ ಆಗ್ತಿದಿ. ನೀ ಬ್ರಹ್ಮ ಆದೆ ಅಂತಂದ್ರೆ ಅಲ್ಲಿ ಎದುರು ಕಾಣುವ ಕಂಬಿ ಪ್ರಕಾಶ ಬ್ರಹ್ಮ ಸ್ವರೂಪನೇ ಕಾಣ. ಇದಕ್ಕೆ ಎಂತದಂತಾರ? ಸವಿಕಲ್ಪ ಸಮಾಧಿ, ನಿರ್ವಿಕಲ್ಪ ಸಮಾಧಿ, ಸವಿಕಲ್ಪ ಸಮಾಧಿ. ಎರಡರ ಬಗ್ಗೆ ಸ್ವಚ್ಛ ಹೇಳಿ ಇವತ್ತು ನಾನು. ಕಣ್ಣು ತೆರೆದ್ರೂ ಬ್ರಹ್ಮನೇ, ಕಣ್ಣು ಮುಚ್ಚಿದ್ರು ಬ್ರಹ್ಮನೇ. ಕಣ್ಣು ತೆರೆದ್ರೆ ಸವಿಕಲ್ಪ ಸಮಾಧಿ, ಕಣ್ಣು ಮುಚ್ಚಿದ್ರೆ ನಿರ್ವಿಕಲ್ಪ ಸಮಾಧಿ. ಒಬ್ಬ ಯಾವನೋ ಫಾರಿನ್ ಬಂದು ನಮ್ಮ ರಮಣ ಮಹರ್ಷಿಗಳಿಗೆ ಕೇಳಿದ್ರಂತೆ, ಗುರುವೇ ನೀವು ಸವಿಕಲ್ಪ ಸಮಾಧಿಯಾಗಿರ್ತಿರೋ ನಿರ್ವಿಕಲ್ಪ ಸಮಾಧಿ ಒಳಗಿರ್ತಿರೋ? ಅವ್ರು ಹೇಳಿದ್ರತ್ತ ಗುರುಗಳು, ಕಣ್ಣು ತೆರೆದಾಗ ನೋಡಪ್ಪ ಎಲ್ಲ ನಾಮರೂಪಗಳು ಅದರ ಪ್ರಯೋಜನ ಅವೆಲ್ಲ ಓಸು ನಾವು ಲೌಕಿಕ ದೃಷ್ಟಿಯನ್ನ ಕಳ್ಕೊಂಡು ಕೇವಲ ಬ್ರಹ್ಮನನ್ನು ನೋಡ್ತೀವಿ. ಅದು ಏನದ? ಸವಿಕಲ್ಪ ಸಮಾಧಿ. ಅದು ಜ್ಞಾನ ರೂಪ ಹೌದಾ? ಅಲ್ಲ. ಅದು ಜ್ಞಾನ ರೂಪ ಸಮಾಧಿ ಹೌದಲ್ರಿ? ಯುಕ್ತಿಯಿಂದ ನೋಡ್ಲಕತ್ತೀರಿ ನೀವು, ಪ್ರಯತ್ನ ಪಟ್ಟು ಜ್ಞಾನದಿಂದ ಅದನ್ನು ನೋಡ್ಲಕತ್ತೀರಿ. ಇಲ್ಲಿ ನಾಮ ರೂಪಗಳನ್ನು ನೋಡಿದ್ದಕ್ಕೆ ಈ ಸಮಸ್ಯೆ ಆಯ್ತಲ್ಲ, ಇದು ಉಪಯೋಗ ಆದ ಅಂದದಕ್ಕೆ ಈ ಸಮಸ್ಯೆ ಆಯ್ತಲ್ಲ. ಅದರ ಉಪಯೋಗಗಳನ್ನ ಬಿಟ್ಟು ನೋಡಿದ್ರೆ ಬ್ರಹ್ಮನೇ ಅದನಲ್ಲಿ. ಜ್ಞಾನ ರೂಪ ಸಮಾಧಿ ಈ ರೀತಿ ನೋಡೋದು. ಮತ್ತು ಅಂತಃಕರಣ ವೃತ್ತಿ, ನಿಮ್ಮ ಅಂತಃಕರಣಕ್ಕೆ ಆವರಣ ಭಂಗ ಮಾಡಿದಾಗ ಆ ಅಂತಃಕರಣ ಉಪಯುಕ್ತ ಚೇತನ, ವೃತ್ತಿ ಉಪಯುಕ್ತ ಚೇತನ ಸಂಗಮಗಳಾಗಿ ಅಹಂ ಬ್ರಹ್ಮಾಸ್ಮಿ ಜ್ಞಾನ. ಇದು ಏನದ? ನಿರ್ವಿಕಲ್ಪ ಸಮಾಧಿ. ಹೊರಗ ಸವಿಕಲ್ಪ ಸಮಾಧಿ. ಅಲ್ಲೇನಾಗ್ತದ? ಸರ್ವಂ ಬ್ರಹ್ಮ ಅಸ್ತಿ. ಒಳಗ ಅಹಂ ಬ್ರಹ್ಮ ಅಸ್ಮಿ. ಈ ರೀತಿ ಮಾಡೋದು. ಇವೆರಡು ಏನದವ? ಸವಿಕಲ್ಪ ಸಮಾಧಿ ಮತ್ತು ನಿರ್ವಿಕಲ್ಪ ಸಮಾಧಿ. ಇವೆರಡು ಸಮಾಧಿಗಳು ಏನದವಪ್ಪ ಅಂತಂದ್ರೆ ಜ್ಞಾನ ರೂಪ ಸಮಾಧಿಗಳು. ಈ ಜ್ಞಾನ ರೂಪ ಸಮಾಧಿಗೆ ಯೋಗ ರೂಪ ಸಮಾಧಿಗೆ ವ್ಯತ್ಯಾಸ ಏನದ? ಬರೀ ಧ್ಯಾನ ತಪಸ್ಸು, ಧ್ಯಾನ ತಪಸ್ಸು, ಧ್ಯಾನ ತಪಸ್ಸು ಮಾಡ್ತಿರ್ತಾರಲ್ಲ, ಅದು ಯೋಗ ರೂಪ ಸಮಾಧಿ.
ಈ ಯೋಗ ರೂಪ ಸಮಾಧಿ ಒಳಗೆ ಏನದ? ತಪಸ್ಸು ಮಾಡಿ 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 ಅವ್ರಿಗೂ ಏನಾಗಿರ್ತದ ಅಂತಃಕರಣ ಅಂತ ಗೊತ್ತಾಗ್ಯದ. ಈಗ ಅಂತಃಕರಣದೊಳಗೆ ಪರಮಾತ್ಮ ಅದನ ಅಂತ ಹೇಳಿ ಅಂತಾರ ಇಲ್ಲ, ದೇವ್ರ ಒಳಗೆ ಅದನ ದೇವ್ರ ಒಳಗೆ ಅದನ ಅಂತ ಅಂತಾರ ಇಲ್ಲ ಅವ್ರ ಯೋಗಿಗಳು. ಧ್ಯಾನ ಮಾಡೋರು, ಧ್ಯಾನ ಯೋಗಿಗಳು, ಉಪಾಸಕರು. ಗಣಪತಿ ಭಕ್ತರು ಗಣಪತಿ ಒಳಗೆ ಅದನಂತಾರ, ದೇವಿ ಭಕ್ತರು ದೇವಿ ಒಳಗೆ ಅದಳಂತಾರ, ಶಿವನ ಭಕ್ತರು ಶಿವ ಒಳಗೆ ಅದನಂತಾರ. ಮತ್ತಿನ್ ಏನೇನ್ ಪೂಜೆ ಮಾಡ್ತಾರ ಅವೆಲ್ಲ ನನ್ನ ಹೃದಯದಾಗ ಅದನ ಅಂತಾರವ್ರು. ಆ ದೇವ್ರ ಹನುಮಾನ್ ದೇವ್ರ ಭಕ್ತರು ಹನುಮಾನ್ ದೇವ್ರು ನನ್ನ ಒಳಗದನಂತಾರ, ಒಳಗದನಂತಾರ 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 ಅನ್ಕೊಂಡು ಏನ್ ಮಾಡ್ತಾರ? ಅಲ್ಲಿನೂ ವೃತ್ತಿ ಅದ, ಅಲ್ಲಿನೂ ವೃತ್ತಿ ಹೊರಗೆ ಬಂದು ಏನ್ ಮಾಡ್ತದ? ತನ್ನ ಅಂತಃಕರಣವನ್ನ ಆವರಣ ಭಂಗ ಮಾಡ್ತದ. ಅಂತಃಕರಣದ ಆವರಣ ಭಂಗ ಮಾಡಿ ಏನ್ ಮಾಡ್ತದ? ಅಂತಃಕರಣ ಉಪಯುಕ್ತ ಚೇತನವನ್ನ ಆ ಒಂದು ಶುದ್ಧ ಬ್ರಹ್ಮ ಅಂತ ನೋಡೋದು ಗೊತ್ತಾಗ್ಲಾರ್ದೆ ಅವ್ರು ಏನ್ ಮಾಡ್ತಾರೆ? ಯಾವಾಗೋ ಒಂದು ಮೂರ್ತಿ ಇಟ್ಕೊಂಡ್ಬಿಟ್ಟಿರ್ತಾರ. ಅಲ್ಲಿ ಇಷ್ಟಲಿಂಗ ಪೂಜೆ ಮಾಡೋರು ಇಷ್ಟಲಿಂಗ ಒಳಗೆ ಇಟ್ಕೊಂಡ್ಬಿಟ್ರಿ ಏನ್ ಮಾಡ್ಬೇಕು? ಅದಕ್ಕೆ ಇಷ್ಟಲಿಂಗವನ್ನು ದಾಟ್ಯಾದ ಇಲ್ಲ ಅದು ಬ್ರಹ್ಮಚೇತನ. ಗಣಪತಿ ಇಟ್ಕೊಂಡೆ, ಇಷ್ಟಲಿಂಗ ಇಟ್ಕೊಂಡೆ, ಹನುಮಾನ್ ದೇವ್ರು ಇಟ್ಕೊಂಡೆ, ತಿರುಪತಿ ವೆಂಕಟರಮಣ ಇಟ್ಕೊಂಡೆ, ಸಾಯಿಬಾಬಾನ್ ಇಟ್ಕೊಂಡೆ, ಮತ್ತಿನ್ನೇನೋ ಇಟ್ಕೊಂಡೆ. ಅಂತಃಕರಣದೊಳಗಿರುವಂತ ಶುದ್ಧ ಚೇತನವನ್ನ ಅವ್ರು ಏನಂತ ಭಾವಿಸಿಬಿಟ್ಟಿರ್ತಾರ? ಒಂದ್ ಯಾವದೋ ದೇವರ ವಿಗ್ರಹ ಮೂರ್ತಿ ಅಂತೇಳಿ ಭಾವಿಸಿ ಆ ವೃತ್ತಿಯಿಂದ ಏನ್ ಮಾಡ್ತಿರ್ತಾರ? ಆ ಒಂದು ಈ ವೃತ್ತಿ ಒಳಗಿರುವ ಉಪಯುಕ್ತ ಚೇತನ ಏನ್ ಮಾಡ್ತಿರ್ತದ? ಆ ವೃತ್ತಿ ಆ ಒಂದು ಅಂತಃಕರಣವನ್ನ ಆವರಣ ಭಂಗ ಮಾಡಿ ಆ ವಸ್ತುವನ್ನ ಅದನ್ನ ನೋಡ್ತಿರ್ತದ. ಸರಿ, ಏನ್ ತೊಂದರೆ ಇಲ್ಲ, ಆಗ್ಲಿ. ನೀವು ಒಂದ್ ವೇಳೆ ಅತ್ಯಂತ ಹೈಯೆಸ್ಟ್ ಲೆವೆಲ್ ಹೋಗಿ ಯಾವ ಮೂರ್ತಿಗಳು ಇರ್ಲಾರ್ದೆ ಕೇವಲ ಆತ್ಮನ ಅನುಸಂಧಾನನೇ ಮಾಡ್ತದ ಅನ್ಕೊಳ್ಳೋಣ, ಅದನ್ನು ಅಂದ್ಕೊಳ್ಳೋಣ. ಯೋಗ ರೂಪ ಸಮಾಧಿ ಒಳಗ, ನಿರ್ವಿಕಲ್ಪ ಸಮಾಧಿ ಒಳಗ ಅವರು ಯಾರು ಉಪಾಸಕರು ಆತ್ಮದ್ದೇ ಅನುಸಂಧಾನ ಮಾಡ್ತಾರನು ಅನ್ಕೊಳ್ಳೋಣ. ಅತ್ಯಂತ ಹೈಯೆಸ್ಟ್ ನಾಮರೂಪಗಳನ್ನ ಬಿಟ್ಟು ಇನ್ನೂ ಅವ್ರಿಗೆ ಅರಿವಿನ ಮಟ್ಟ ಜಾಸ್ತಿ ಆಗಿ ಅವ್ರಿಗೆ ಏನಾಗ್ತದ? ಯೋಗ ರೂಪ ಸಮಾಧಿ ಒಳಗ ಆತ್ಮದ್ದೇ ಅನುಸಂಧಾನ ಮಾಡ್ಲಕತ್ತಾರಂತ. ಅದಕ್ಕೂ ನಾವು ಸೈ ರೈಟ್ ಎಲ್ಲ ಮಾರ್ಕ್ಸ್ ಹಾಕ್ಬಿಡಮ್ಮ ಹಾಕ್ಬೋದಲ್ಲ. ನಾವು ಅನುಭವ ಆಗ್ತಾ ಆಗ್ತಾ ಮೂರ್ತಿ ಹೋಗಿ ಅಲ್ಲಿ ಆತ್ಮ ಅಂತೇಳಿ ಜ್ಞಾನ ಆಗೋದಕ್ಕೇನು ತಡ ಆಗಂಗಿಲ್ಲ. ಯಾರು ಪರಿಪಕ್ವವಾಗಿರ್ತಾರ ಅವ್ರಿಗೆ ಚೈತನ್ಯ ಅಂತ ಆಗೋದಕ್ಕೇನು ತಡ ಆಗಂಗಿಲ್ಲ. ಅಂಥದ್ದೊಂದು ಅನುಭವನೂ ಆಯ್ತು ಅನ್ಕೊಳ್ಳೋಣ. ಅವೆಲ್ಲ ತಾನೇ ಆಗ್ತಿರ್ತಾವ, ನಾವು ಮಾಡ್ಕೊಳ್ಳೋವಲ್ಲ. ನಾವು ಕುಂದಿರ್ಬೇಕಷ್ಟೇ, ಅನುಭವಿಸ್ಬೇಕಂತ ತಯಾರಾಗಿ ಕುಂದಿರ್ಬೇಕಷ್ಟೇ. ಕುರ್ಚಿ ಹಾಕೊಂಡು ಟಿವಿ ಮುಂದೆ ಕುಂದಿರ್ಬೇಕು. ಪ್ರೋಗ್ರಾಮ್ ಎಲ್ಲ ತಾನೇ ನಡೀತಿರ್ತಾವ ನೋಡಕ್. ಏನ್ ಟಿವಿನ್ ಪ್ರೋಗ್ರಾಮ್ ನೀವು ತರ್ತೀರೇನ ಅದಕ್ಕೆ? ಹಂಗ ತಾನೇ ಆತವ. ನೀವು ಕೂಡ್ಬೇಕಲ್ಲಿ, ಅದನ್ನ ನೋಡ್ಬೇಕಂತ ಆಸಕ್ತಿ ವಹಿಸಿ ಕೂಡ್ಬೇಕು. ನಿಮ್ಮನ್ನ ನೀವು ನೋಡ್ಕೋಬೇಕಾದ್ರೂ ಕೂಡ್ಬೇಕು. ಊರ್ ತುಂಬಾ ಅಡ್ಡಾಡ್ಕೋತ ಚಲನಶೀಲರಾಗಿ ಮಾಡವಲ್ಲವು. ಒಂದ್ ಕಡೆ ಕುಂತು ಮಾಡೋ ಕೆಲಸ ಅದಾವು, ತಪಸ್ಸಿನ ಕೆಲಸ ಅದಾವು. ಈಗ ಏನಾಯ್ತಪ್ಪ? ನಿರ್ವಿಕಲ್ಪ ಸಮಾಧಿ ಒಳಗ ಧ್ಯಾನ ರೂಪದ ಸಾಧಕ, ಧ್ಯಾನ ರೂಪದ ನಿರ್ವಿಕಲ್ಪ ಸಮಾಧಿ ಮತ್ತ ಜ್ಞಾನ ರೂಪದ ನಿರ್ವಿಕಲ್ಪ ಸಮಾಧಿ ಒಳಗ ಏನೂ ವ್ಯತ್ಯಾಸ ಇಲ್ಲ ಅನ್ನಂಥದ್ದು ರೈಟ್ ಅನಿಸ್ಬಿಡಮ್. ಅನ್ಸಮ್ಮ ಬೇಡ? ಅವ ತಪಸ್ ಮಾಡ್ಲಕತ್ತಾನ, ಧ್ಯಾನ ಮಾಡ್ಲಕತ್ತಾನ, 24 ತಾಸು 48 ತಾಸು ಎಲ್ಲ ಮಾಡ್ಲಕತ್ತಾನ. ಓಕೆ, ಇವನೇನು ಒಳಗೆ ಕುಂತು ಒಳಗೆ ತನ್ನ ಬ್ರಹ್ಮ ಸ್ವರೂಪ ನೋಡ್ತಾನ. ಅವನು ಬೇರೆ ಯಾವ್ದೋ ಮೂರ್ತಿ ಪಾರ್ತಿ ನೋಡಿಕೆ ಲಿಂಗ ಭಂಗ ಏನೇನೋ ನೋಡಿ
ಕಡೆಗೆ ಅವನು ಆತ್ಮಕ್ಕೆ ಬರ್ಲಕತ್ತಲ್ಲ. ಓಕೆ, ಉಪಾಸಕ ಜ್ಞಾನಿ ಅಲ್ಲ. ಅವನಿಗೆ ಇವನಿಗೆ ಏನು ವ್ಯತ್ಯಾಸ ಅದ ಅಂತಂದ್ರೆ, ಯಾವಾಗ ಅವನು ಯಾರು ಉಪಾಸಕ ಅದರಿಂದ ಹೊರಗೆ ಬರ್ತಾನಿಲ್ಲ, ಏನ್ 24 ತಾಸು ಅದೇ ಮಾಡ್ಕೊತ ಕುಂದಿರ್ತಾನೆ. 24 ತಾಸರೇ ಮಾಡ್ಲಿ, 48 ತಾಸರೇ ಮಾಡ್ಲಿ, ಒಂದು ವಾರ ಮಾಡ್ಲಿ, ಒಂದು ತಿಂಗಳು ಮಾಡ್ಲಿ, 12 ವರ್ಷ ತಪಸ್ ಮಾಡ್ಯಾರ, 13ನೇ ವರ್ಷರೇ ಹೊರಗೆ ಬಂದನ ಇಲ್ಲ. ಈಗ ಹೊರಗೆ ಬಂದಾಗ ಏನಾಗ್ತದ, ಇವನಿಗೆ ಅವನಿಗೆ ಏನು ವ್ಯತ್ಯಾಸದ? ಜ್ಞಾನ ರೂಪದ ಸಮಾಧಿ ಅವನಿಗೆ ಮತ್ತು ಯೋಗ ರೂಪದ ಧ್ಯಾನ ರೂಪದ ಸಮಾಧಿ ಅವನಿಗೆ ಏನ್ ವ್ಯತ್ಯಾಸದಪ್ಪ ಅಂತಂದ್ರೆ, ಈ ಧ್ಯಾನ ರೂಪದ ಸಮಾಧಿ ಯೋಗ ಅಂತೇನಂತಿರಲ್ಲ, ಯೋಗಿಗೆ ನಾಮರೂಪಾದಿಗಳಷ್ಟೇ ಕಾಣ್ತವ, ಪ್ರಯೋಜನಗಳಷ್ಟೇ ಕಾಣ್ತವ ಹೊರತು ಅದರೊಳಗವ ಬ್ರಹ್ಮನನ್ನು ಕಾಣುವುದೇ. ಅವನಿಗೇನದ? ನಿರ್ವಿಕಲ್ಪ ಸಮಾಧಿ ಅದ, ಸವಿಕಲ್ಪ ಸಮಾಧಿ ಇಲ್ಲ ಅವನಿಗೆ, ಉಪಾಸಕನಿಗೆ ಅದು ಇಲ್ಲ. ಹೊರಗೆ ಬಂದ ಕೂಡಲೇ ಲೌಕಿಕ ವ್ಯವಹಾರಗಳಲ್ಲಿ ಮುಳುಗಿ ಬಿಡ್ತಾನ ಅವನು. ಜ್ಞಾನ ರೂಪದ ಸಮಾಧಿ ಹೊಂದುವ ಜ್ಞಾನ ಯೋಗ ಸಾಧಕನಿಗೂ ಮತ್ತು ಧ್ಯಾನ ರೂಪದ ಸಮಾಧಿ ಹೊಂದುವ ಧ್ಯಾನ ರೂಪ ಉಪಾಸಕನಿಗೂ ವ್ಯತ್ಯಾಸ ಏನದಂದ್ರೆ ಇಲ್ಲದ ನೋಡ್ರಿ, ಸವಿಕಲ್ಪ ಸಮಾಧಿ ಒಳಗೆ ಇವನು ಏನ್ ಮಾಡ್ತಾನ? ಸವಿಕಲ್ಪ ಸಮಾಧಿ ಹೊಂದಿ ಜ್ಞಾನಿಯಾದವನು ಹೊರ ಜಗತ್ತಿನ ಎಲ್ಲಾ ವಸ್ತುಗಳಲ್ಲಿ ನಾಮರೂಪಗಳನ್ನ ತ್ಯಾಗ ಮಾಡಿ ಅದರೊಳಗೆ ಅವ ಬ್ರಹ್ಮನನ್ನೇ ಕಾಣ್ತಾನ. ಅವನು ಹೊರತು ಮತ್ತೊಂದೇನೇನು ಕಾಣಂಗಿಲ್ಲ. ಅವನು ಎವರಿಥಿಂಗ್ ಈಸ್ ದ್ಯಾಟ್, ಎಲ್ಲವೂ ಅದೇ, ನನ್ನನ್ನು ಹಿಡ್ಕೊಂಡು ಎಲ್ಲವೂ ಅದೇ, ಎಲ್ಲದರೊಳಗೂ ನಾನಿದ್ದೇನೆ, ನನ್ನೊಳಗೆ ಎಲ್ಲವೂ ಇದೆ, ಎಲ್ಲಿ ಏನೇನು ನಡೆದದ ಅದೆಲ್ಲ ನನ್ನೊಳಗೂ ನಡೆದದ, ಮತ್ತು ನನ್ನೊಳಗೆ ಏನು ನಡೆದದ ಅದೇ ಎಲ್ಲ ಕಡೆ ನಡೆದ. ತನ್ನನ್ನು ಬಿಟ್ಟು ಭಿನ್ನವಾಗಿ ಮತ್ತೇನನ್ನೂ ಭಾವಿಸಲಾರದಂತ ಅಖಂಡ ಭಾವ ಜ್ಞಾನ ರೂಪ ಸಮಾಧಿ. ಇವಂದ ಹಂಗಿಲ್ಲ, ಇವ ಪಕ್ಕ ಲೌಕಿಕ ವ್ಯವಹಾರದಲ್ಲಿ ತೊಡಗಿಬಿಡ್ತಾನೆ. ಪಕ್ಕ ಲೌಕಿಕ ವ್ಯವಹಾರ. ನಮ್ಮ ಹಣೆ ಬರ ಆ ಕಡೆ ಯೋಗ ರೂಪ ಸಮಾಧಿಗೂ ಹೋಗಿಲ್ಲ, ಜ್ಞಾನ ರೂಪ ಸಮಾಧಿಗೂ ಹೋಗಿಲ್ಲ. ಕುತ್ತು ಕತೆ ಹೇಳೋದು ಕೇಳೋದು ಇದೇ ನೋಡೋದು. ಇದು ಪ್ರಯತ್ನ ಮಾಡಬೇಕ ಬೇಡ? ಅದರೇ ಆಗ್ಬೇಕು, ಇದರೇ ಆಗ್ಬೇಕು, ಏನಾರೇ ಆಗ್ಬೇಕಲ್ಲ. ಕುತ್ತು ಕೇಳಿದ್ದು ಓದಿ ಬರೆದು ಮಾಹಿತಿ ಸಂಗ್ರಹ ಮಾಡ್ಕೋಬೇಕಂದ್ರೂ ಮೆಲುಕು ಹಾಕಂದ್ರೆ ನಮ್ಮ ಕಡೆಯಿಂದ ಆಗುದಿಲ್ಲ. ಯಾಕಾಗುದಿಲ್ಲ? ಏನೆಲ್ಲ ಮಾಡ್ಲಿಕ್ಕೆ ಬರ್ತದೆ, ಆಗುದಿಲ್ಲ ಅನ್ನೋದೇನು. ಎಷ್ಟು ಸೀರಿಯಸ್ ಮ್ಯಾಟ್ರ್ ಅದು ಗೊತ್ತರೆ. ಇದು ಮತ್ತೆ ಈ ಜನ್ಮ ಬಳಿಕಿಲ್ಲ. ಅಕ್ಕಮಹಾದೇವಿ ಹೇಳ ಏನದ, ಈ ಜನ್ಮದಾಗ ನೀವೇನು ಅನುಭವ ತಗೊಳಕತ್ತೀರಿ, ಈ ಅನುಭವ ಹೇಳೋರು ಕೇಳೋರು ಮತ್ತೆ ಸಿಗಂಗಿಲ್ಲ ನಿಮಗೆ, ಮುಗೀತಷ್ಟೇ. ಈಗೇನ್ ಸಿಕ್ಕದ, ಈಗ ಇದನ್ನು ಅನುಭವಿಸ್ರಿ, ಇದನ್ನು ಸರಿಯಾಗಿ ಪಡ್ಕೊಳ್ರಿ, ಸರಿಯಾಗಿ ಅನುಭವಿಸ್ರಿ. ಇದೇನು ಕೆಟ್ಟದ್ದದ? ಒಳ್ಳೆಯದದ, ಶ್ರೇಷ್ಠವಾದಂತ ವಿಚಾರ ಅದ. ಇದನ್ನು ಸರಿಯಾಗಿ ಅನುಭವಿಸ್ರಿ, ಅಪರೋಕ್ಷ ಮಾಡ್ಕೊಳ್ರಿ. ಸವಿಕಲ್ಪ ಸಮಾಧಿ ಒಳಗೆ ಹೋಗ್ರಿ, ನಿರ್ವಿಕಲ್ಪ ಸಮಾಧಿ ಒಳಗೆ ಹೋಗ್ರಿ. ಕಣ್ಣು ತೆರೆದ್ರೂ ಅದೇ ಬ್ರಹ್ಮನ್ ಸಮಾಧಿ ಅಂದ್ರೆ ಬ್ರಹ್ಮನ ಅನುಸಂಧಾನ, ಮತ್ತೇನದ? ಬ್ರಹ್ಮನ ಭಾನ ಮಾಡ್ಕೋತಿರೋದೇ ಸಮಾಧಿ. ಕಣ್ಣು ತೆರೆದ್ರಿ ಅಂದ್ರೆ ಸವಿಕಲ್ಪ ಸಮಾಧಿ ಒಳಗೋರಿ, ಕಣ್ಣು ಮುಚ್ಚಿದ್ರೆ ನಿರ್ವಿಕಲ್ಪ ಸಮಾಧಿ ಒಳಗೋರಿ. ಎಲ್ಲಾ ಕಾಲದಲ್ಲಿ ಬ್ರಹ್ಮನನ್ನೇ ಕಾಣ್ರಿ. ಯೋಗ ರೂಪದ ಸಮಾಧಿ ಒಳಗೇನದ? ಕಣ್ಣು ಮುಚ್ಚಿ ತನ್ನೊಳಗಿನ ಒಂದು ಚೇತನವನ್ನ ತಾನು ನೋಡ್ಕೊಳ್ಳೋದು ಯೋಗ ರೂಪ ಸಮಾಧಿ. ಆದ್ರ ಆ ಪುಣ್ಯಾತ್ಮನಿಗೆ ಹೊರ ಜಗತ್ತಿನೊಳಗ ಬ್ರಹ್ಮನನ್ನು ಕಾಣುವಂತ ಯೋಗ ಇಲ್ಲ. ಅವನಿಗೆ ಹೊರ ಜಗತ್ತಿನೊಳಗೆ ಬ್ರಹ್ಮನನ್ನು ಕಾಣಂಗಿಲ್ಲ. ವ್ಯಾವಹಾರಿಕ ಜಗತ್ತಿನೊಳಗೆ ಗುಣಿಗಿ ಬಿಡ್ತಾರೆ. ಕಣ್ಣು ತೆರೆದ್ರೆ ವ್ಯಾವಹಾರಿಕ ಜಗತ್ತು, ಕಣ್ಣು ಮುಚ್ಚಿದ್ರೆ ಪಾರಮಾರ್ಥಿಕ ಅನುಭವ. ಇದ್ಯಾರ್ದು? ಧ್ಯಾನ ಉಪಾಸಕ ಅಂದಿದು. ಅವನ ಸ್ಥಿತಿ ಹಂಗ.
ಅವನು ಕಣ್ಣು ತೆರೆದ ಮೇಲೂ ಅವನು ನಾಮರೂಪ ಅದರ ಪ್ರಯೋಜನಗಳನ್ನ ತ್ಯಾಗ ಮಾಡಿ ಬ್ರಹ್ಮನನ್ನೇ ನೋಡ್ತಾ ಇದ್ನು ಅಂತಂದ್ರೆ ಅವನು ಸವಿಕಲ್ಪ ಸಮಾಧಿ, ಅವ ಜ್ಞಾನ ರೂಪ ಸಮಾಧಿ ಅನುಭವಿಸ್ತಾ ಇದ್ದಾನೆ ಅಂತ ತಿಳ್ಕೊ. ಕೊನೆಯ ಮಾತುಗಳು ಇವೆಲ್ಲ ಲಾಸ್ಟ್. ಇವು ಮೊದಲು ಹೇಳಿದ್ರೆ ಅರ್ಥ ಆಗಲ್ಲ, ಈಗ ಹೇಳಿದ್ರೆ ಅರ್ಥ ಆಗ್ತಾವ ನಿಮ್ಗೆ. ಇದೇ ಮಾತು ಮೊದಲು ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ತಿದ್ದಿಲ್ಲ. ಇವತ್ತು ಏನ್ ಹೇಳ್ತೀವಿ ಅದೆಲ್ಲ ಅರ್ಥ ಆಗ್ತದೆ. ಯಾಕೆ ಅರ್ಥ ಆಗ್ತದ? ಅಂತಃಕರಣ ಹದ ಆಗ್ಯದ. ಇಲ್ಲಿ ತನ ಮಾಡಿದ್ದು ಸಾಧನೆ ಅಂತಃಕರಣ ಹದ ಮಾಡೋ. ಈಗ ಬ್ರಹ್ಮಜ್ಞಾನದ ಬೀಜ ಬಿತ್ತದು, ಇದು ಫಲ ಕೊಡ್ತು. ಹದ ಇರ್ಲಾರ್ದಾಗ ನಾವು ಬೀಜ ಬಿತ್ತಿದ್ರೆ ಫಲ ಕೊಡಂಗಿಲ್ಲ. ಋತುಮತಿ ಆಗದ ಕನ್ಯೆಯೊಡನೆ ಸಂಭೋಗ ಮಾಡಿದರೆ ಆಕೆ ಗರ್ಭಿಣಿ ಆಗುವುದಿಲ್ಲ. ಹಂಗ ಅಂತಃಕರಣ ಹದ ಇಲ್ಲದವನಿಗೆ ಬ್ರಹ್ಮಜ್ಞಾನದ ಬೀಜ ಬಿತ್ತಿದ್ರೆ ಅದು ಫಲ ಕೊಡಂಗಿಲ್ಲ. ಯಾವಾಗ ಅಂತಃಕರಣ ಹದ ಆಗ್ತದ ಆವಾಗ ಅವನಲ್ಲಿ ಬ್ರಹ್ಮಜ್ಞಾನ ಬೀಜ ಬಿತ್ತಿದ್ರೆ ಅದು ಫಲ ಕೊಡ್ತದ ಅಷ್ಟೇ. ಇದು ಸರಿಯಾಗಿ ಅರ್ಥ ಆಯ್ತಾ? ಇಲ್ಲ. ಅರ್ಥ ಆಗಿಲ್ಲ ಅಂದ್ರೆ ಉದ್ದೇಡ ಅರ್ಥ ಮಾಡ್ಕೋಬೇಕಿತ್ತು. ಇದ್ರಾಗ ಮಾತ್ರ ಏನು ಕನ್ಸೆಷನ್ ಇಲ್ಲ. ಇದು ಮಾಡಬೇಕು. ಪ್ರಯತ್ನದಿಂದ ಮೋಕ್ಷ, ಅಪ್ರಯತ್ನದಿಂದ ಭೋಗ. ನೀವು ಅಲ್ಲಪ್ಪೋ ಅಂತೇಳಿ ಎಲ್ಲ ಬಿಟ್ಟು ಆದ್ರೂ ನಿಮಗೆ ಏನು ಬರಬೇಕು ಅದು ನಿಮಗೆ ಹಿಮಾಲಯಕ್ಕೆ ಹೋದ್ರೆ ಹಿಮಾಲಯಕ್ಕೂ ಬೆನ್ನತ್ತಿ ಬರ್ತವೆ. ಅದು ಭೋಗ. ಅಪ್ರಯತ್ನ ಪೂರ್ವಕವಾಗಿ ತಾನೇ ಬರ್ತಿರ್ತದ. ಆದ್ರೆ ಮೋಕ್ಷ ನೀವು ಪ್ರಯತ್ನ ಮಾಡಿದ್ರೆ ಮಾತ್ರ ಬರ್ತದೆ. ಈ ಜನ್ಮದಾಗ ಪ್ರಯತ್ನ ಮಾಡಿದ್ರೆ ಈ ಜನ್ಮದಾಗ ಬರ್ತದ, ಮುಂದಿನ ಜನ್ಮದಾಗ ಪ್ರಯತ್ನ ಮಾಡಿದ್ರೆ ಮುಂದಿನ ಜನ್ಮದಾಗ ಬರ್ತದ. ಪ್ರಯತ್ನ ಮಾಡಬೇಕು ಅಂದ್ರೆ ಏನು ಮಾಡಬೇಕು, ಹ್ಯಾಂಗ ಮಾಡಬೇಕು ತಿಳಿಲಾರ್ದಕ್ಕೆ ಏನೇನೋ ಮಾಡ್ಲಕತ್ತೀವಿ. ಏನು ಮಾಡಬೇಕು ಅನ್ನೋಂಥದ್ದು ಸರಿಯಾಗಿ ತಿಳಿಸಿ ಹೇಳಂತ ಗುರು ಸಿಕ್ಕಾಗ ಇದು ನನ್ನ ಸೌಭಾಗ್ಯ, ಇಂಥ ಒಂದು ಪುಣ್ಯದ ಜನ್ಮ ನಂದು, ಇಷ್ಟು ಜನ್ಮ ಕಳೆದು ಬಂದಿನವನ ಈ ಜನ್ಮ ಮಾತ್ರ ಇದು ನಂದು ದೊಡ್ಡ ಪುಣ್ಯದ ಜನ್ಮ, ನನ್ನ ಜನ್ಮ ಜನ್ಮಾಂತರದ ಪುಣ್ಯ ಫಲಿಸಿತು ಅಂತೇಳಿ ಸಾರ್ಥಕ ಭಾವ ತಾಳುವಂತ ಜನ್ಮ ಇದು, ಸಾರ್ಥಕ ಭಾವ ತಾಳುವಂತ ಕಾಲ ಇದು. ಏಸು ಶರೀರ ಬಂದವೋ ಏಸು ಶರೀರ ಹೋಗ್ಯವೋ, ಆದ್ರೆ ಬ್ರಹ್ಮಜ್ಞಾನಿ ಆಗದು, ಬ್ರಹ್ಮಜ್ಞಾನಿಯಾಗಿ ಮೋಕ್ಷ ಹೊಂದೋದಕ್ಕ ಸರಳವಾಗಿ ಅಂಗೈ ನೆಲ್ಲಿಕಾಯಿ ಹಂಗ ಮೋಕ್ಷದ ಮಾರ್ಗ ತೋರಿಸೋದಕ್ಕ ಒಂದು ಸಿದ್ಧಾಂತ ಸಿಕ್ಕದ, ಒಬ್ಬ ಗುರು ಸಿಕ್ಕನ. ಇದಕ್ಕಿಂತ ಇನ್ನೇನು ಬೇಕು? ನನಗೆ ಇದೇ ಬೇಕು, ಇದೇ ಸಾಕು. ಇದಕ್ಕಿಂತ ಹೆಚ್ಚಿಂದ ಏನ್ ಬೇಕು? ಏನ್ ಮಾಡ್ಬೇಕು? ಏನು ಮಾಡೋದು ಬೇಕಾಗಿಲ್ಲ, ಏನೇನು ಮಾಡೋದು ಬೇಕಾಗಿಲ್ಲ. ಏನೋ ಮಾಡ್ಬೇಕನ್ನೋ ಪ್ರಸಂಗ ಬಂದಾಗ ಒಂದಿಟ್ಟು ಮಾಡ್ಬೇಕು, ಮತ್ತೆ ಒಳ್ಳೆ ಬಂದು ಇದ್ರಾಗೆ ಕೂತಿರ್ಬೇಕಷ್ಟೇ. ತತ್ವದೃಷ್ಟಿ ಆಗುವುದು ಬ್ರಹ್ಮಜ್ಞಾನದ ಸಾಕ್ಷಿ ಭಾಷ್ಯತ್ವ. ಇಲ್ಲೇನದ? ತತ್ವದೃಷ್ಟಿಗೆ ಉಂಟಾದ ಭೇದ ಭ್ರಮೆ ಅಂತ್ಯ ಮಾಡಿ ತತ್ವದೃಷ್ಟಿ ತಾನಾಗುವುದು, ತಾನೇ ತತ್ವದೃಷ್ಟಿ ಆಗುವುದು. ಎಲ್ಲ ಭೇದ ಭ್ರಮೆಗಳು ಕಳ್ಕೊಳ್ಳೋದಂದ್ರೆ ಇದೇ ನೋಡ್ರಿ. ಸವಿಕಲ್ಪ ಸಮಾಧಿ ಒಳಗಿನ ಭೇದ ಭ್ರಮೆ, ನಿರ್ವಿಕಲ್ಪ ಸಮಾಧಿ ಒಳಗಿನ ಭೇದ ಭ್ರಮೆ, ಯೋಗದಲ್ಲಿರುವ ಧ್ಯಾನ, ಯೋಗದಲ್ಲಿರುವಂತ ಯೋಗ ರೂಪದ ಸಮಾಧಿ ಒಳಗೊಂದು ಭೇದ, ಮತ್ತೆ ಜ್ಞಾನ ರೂಪದ ಸಮಾಧಿ ಒಳಗೊಂದು ಭೇದ. ಎಲ್ಲ ಕಳ್ಕೊಳ್ಳೋದು, ಅದರೊಳಗಿನ ಅಶಕ್ತತೆಗಳನ್ನ ಕಳ್ಕೊಂಡು ಏನು ಅನ್ನೋದು ಸ್ಪಷ್ಟವಾಗಿ ತಿಳ್ಕೊಳ್ಳೋದು. ಏನ್ ಮಾಡ್ತೀರಿ ಅಂದ್ರೆ ಶ್ರವಣ ಮನನ ನಿಧಿಧ್ಯಾಸನ ಅನ್ನೋ ಶಬ್ದಗಳು ಎಲ್ಲಿ ಬಳಸ್ತಾರ ಅದು ಜ್ಞಾನ ರೂಪದ್ದು. ಇದೇನದ? ಯಮ ನಿಯಮ, ಆಸನ, ಪ್ರಾಣಾಯಾಮ, ಧ್ಯಾನ, ಧಾರಣ, ಸಮಾಧಿ ಅಂತೇಳಿ ಯಾರು ಅಷ್ಟಾಂಗ ಯೋಗ ಮಾಡ್ತಾರ ಅವ್ರದ್ದು ಯೋಗ ರೂಪದ ಸಮಾಧಿ. ಯಾರು ಶ್ರವಣ ಮನನ ನಿಧಿಧ್ಯಾಸನ ಅಂತಃಕರಣ ಚತುಷ್ಟಯ ಮತ್ತೆ ವಿವೇಕ ವೈರಾಗ್ಯ ಮತ್ತೇನು ತತ್ವಂ ಪದಾರ್ಥ ಶೋಧನ ನಿರ್ಮಲ ಚಿತ್ತ ಸಾಧನ ನಿಶ್ಚಲ ಚಿತ್ತ ಸಾಧನ
ಅನ್ನುವ ಭಾಷೆಗಳನ್ನು ಯಾರು ಬಳಸ್ತಾರ ಅದು ಜ್ಞಾನ ರೂಪದ ಸಮಾಧಿ. ಏನಿಲ್ಲ ರಾಯಚೂರಾಗ ನಾವು ಹೇಳೋದು ಒಬ್ಬರೇ ಹೇಳ್ತೀವಿ ಏನಿದು, ಜಗತ್ತಿನಾಗ ಎಲ್ಲೆಲ್ಲಿ ಹೇಳ್ತಿರ್ತಾರ ಅಲ್ಲೆಲ್ಲಿ ಇದನ್ನ ಗುರುತಿಸಬೇಕು. ಇದನ್ನ ಗುರುತಿಸಿ ಏನ್ ಮಾಡಬೇಕು, ನೀವು ಜ್ಞಾನ ರೂಪದ ಸಮಾಧಿ ಯಾವುದು, ಯೋಗ ರೂಪದ ಸಮಾಧಿ ಯಾವುದು ಅನ್ನೋದ ಗುರುತಿಸಬೇಕು. ಏನ್ ಸಿಸ್ಟಮ್ ನಿಮ್ದು ಅಂತ ಕೇಳಿದ್ರೆ, ಜ್ಞಾನ ರೂಪದ ಸವಿಕಲ್ಪ ನಿರ್ವಿಕಲ್ಪ ಸಮಾಧಿಯನ್ನ ಸಾಧಿಸಿ ಪರಮಾತ್ಮನನ್ನ ಭಾನ ಮಾಡಿಕೊಂಡು ಪರಮಾನಂದ ರೂಪ ಮತ್ತು ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷವನ್ನ ಹೊಂದುವುದು. ಇದು ನಮ್ಮದು ಜ್ಞಾನ ರೂಪದ ಸಮಾಧಿ ಮಾರ್ಗ. ಈ ಮಾರ್ಗ ನಿಮಗ ಪಸಂದ್ ಆಗಿತ್ತು, ಇದನ್ನು ಪಡ್ಕೊಳ್ಳೋಂಥ ಯೋಗ್ಯತೆ ಇತ್ತು, ಇದ್ರೊಳಗೆ ಉಳ್ಕೋಬೇಕು. ಇದನ್ನು ಪಡ್ಕೊಳ್ಳೋ ಯೋಗ್ಯತೆ ಇರಲಾರ್ದವರಿಗೆ ಇದಕ್ಕಿಂತ ಮೊದಲು ಒಂದಲ್ಲ ಧ್ಯಾನ ರೂಪ ಸಮಾಧಿ ಅದು ಮಾಡಬೇಕಾಗ್ತದೆ. ಹೊಳ್ಳಿ ಕಳಿಸ್ತಾರ ಅವ್ರ ಗುರುಗಳು, ನೀನು ಇನ್ನ ಉಪಾಸಕನಾಗಿ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಸರಿಗೆ ಮಾಡ್ಕೊಂಡಿಲ್ಲ ಅಂತೇಳಿ ಅವನಿಗೆ ಯಮ ನಿಯಮನೂ ಅವನೇ ಅದೇನು ನಮ್ಗೆ ಸಂಬಂಧ ಇಲ್ಲ ಅಂತಲ್ಲದು. ಇದನ್ನು ಪಡ್ಕೊಳ್ಳೋಕೆ ಯೋಗ್ಯ ಇರಲಾರ್ದವನಿಗೆ 3ನೇ ಕ್ಲಾಸಿಗೆ ಬರೋ ಯೋಗ್ಯತೆ ಇರಲಾರ್ದವನಿಗೆ 2ನೇ ಕ್ಲಾಸ್ನಾಗೆ ಕುಂದಿರ್ತಾರೆ. ಕುಂತು ಅಲ್ಲಿ ಏನಾಗಬೇಕಾಗ್ಯದ, ನಿಶ್ಚಲ ಚಿತ್ತ ಸಾಧನೆ ಆಗ್ಬೇಕಾಗ್ಯದ. ಈ ಗುರು ಚಲೋ, ಆ ಗುರು ಚಲೋ, ಈ ಶಾಸ್ತ್ರ ಚಲೋ, ಆ ಶಾಸ್ತ್ರ ಚಲೋ, ಮತ್ತಿನ್ನೇನಪ್ಪ ಅಂತಂದ್ರೆ ಈ ಸಿದ್ಧಾಂತ ಚಲೋ, ಆ ಸಿದ್ಧಾಂತ ಚಲೋ ಅಂತೇಳಿ ಇನ್ನೂ ನಿಮಗ ಚಂಚಲತೆಗಳು ಇದ್ದು ಅಂತಂದ್ರ ಏನಾಗಕತ್ತದ, ನಿಮಗ ಇನ್ನ ಏನ್ ಸಾಧನೆ ಆಗಿಲ್ಲಪ್ಪ ಅಂದ್ರೆ ನಿಶ್ಚಲ ಚಿತ್ತ ಸಾಧನೆ ಆಗಿಲ್ಲ. ಅದಕ್ಕೆ ನೀ ಯಮ ನಿಯಮ ಇವೆಲ್ಲ ಮಾಡ್ಕೋತಿರು. ಯಮ ನಿಯಮ ಮಾಡುವಾಗ ನನಗಿನ್ನೂ ನಿಶ್ಚಲ ಚಿತ್ತ ಸಾಧನೆ ಆಗ್ತಾ ಇಲ್ಲ, ಮನಸ್ಸು ಇನ್ನ ಚಂಚಲನು ಅಂತಂದ್ರ ನಿನ್ನೊಳಗ ಪಾಪ ಕರ್ಮಗಳು ಬಹಳ ತುಂಬಿಕೊಂಡವ. ಅದಕ್ಕೆ ನಿನಗೆ ಹಿಂಗ ಆಗ್ಲಕತ್ತದ. ಅದರ ಸಲುವಾಗಿ ನೀನು ಮಲಿನ ಚಿತ್ತ ಉಳ್ಳವನದಿ. ಅದಕ್ಕೆ ನೀ ಮಲಿನ ಚಿತ್ತ ಉಳ್ಳವನು, ನೀನೇನ್ ಮಾಡಬೇಕು, ಕರ್ಮಗಳು ಮಾಡು. ಷೋಡಶೋಪಚಾರ ಮತ್ತೆಂತವ್ರೇವು ಯಾವ್ದಾವ್ದು ಉಪಚಾರಗಳದಾವಲ್ಲ, ಷೋಡಶ ಅಂದ್ರೆ 16, ಮತ್ತಿನ್ಯಾವ್ದವಲ್ಲ ಇನ್ನ 8 ಏನದಲ್ರಿ, ಅದು ಇನ್ನೂ ಒಂದು ಹೇಳ್ತಿರಲ್ಲ ಎಂತ ಉಪಚಾರ ಅದು ಅಷ್ಟ ಏನಂತೀರಲ್ರಿ? ಇಲ್ಲ, ಕಂಬಿ ಪ್ರಕಾಶ್ ಹೇಳ್ತಾರೆ, ನೀವು ಕರೆಕ್ಟ್ ಗೊತ್ತಿದ್ರಿ ಹೇಳ್ರಿ, ಇಲ್ಲಾಂದ್ರೆ ಹೇಳ್ಬೇಡ್ರಿ. 8 ಐಟಮ್ಗಳಿಂದ ಮಾಡೋದಕ್ಕೆ ಒಂದ್ ಏನ ಅಂತೀರಿ, ಷೋಡಶ ಇದ್ರೆ 16, ಇನ್ನ ಒಂದ್ 8ಕ್ಕೆ ಏನಂತೀರಲ್ಲ ಅದಿರಲ್ಲ ಕಂಬಿ ಪ್ರಕಾಶ್ ಅವರು ಷೋಡಶೋಪಚಾರ. ಹಂಗ ಅವು ಏನದ ಉಪಚಾರಗಳ ಕಲಿಬೇಕು. ನಿರ್ಮಲ ಚಿತ್ತ ಸಾಧನೆ ಸರಿಗಾಗಿಲ್ಲ, ನನಗೆ ಕಾನ್ಸಂಟ್ರೇಷನ್ನೇ ಸಿಗ್ತಾ ಇಲ್ಲ. ಯಾವನೋ ಬರ್ತಾನ, ನನ್ನ ಮನಸ್ಸಿಗೆ ಚಂಚಲತೆ ಆಗ್ಲಕತ್ತದ, ನನಗೆ ಏಕಾಗ್ರತೆನೇ ಇಲ್ಲ ಸ್ವಾಮಿ, ಏನು ಮಾಡ್ಲಿ ಅಂತಂದ್ರ ಅವನಿಗೆ ಈ ಉಪಚಾರಗಳನ್ನು ಕಲಿಸ್ಬೇಕು. ಆ ಉಪಚಾರಗಳು ಮಾಡ್ತಾ 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 ಕಾನ್ಸಂಟ್ರೇಷನ್ ಅಲ್ಲ, ಅದರ ಅಪ್ಪ ಬರ್ತದವು. ಅದು ಬಂತಂತ ಕೂಡ್ಲೇನೆ ಏನ್ ಮಾಡ್ಬೇಕು, ಅವನಿಗೆ ಉಪಾಸನೆಗೆ ಹಚ್ಬೇಕು. ಯಮ ನಿಯಮ ಆಸನ ಪ್ರಾಣಾಯಾಮ ಧ್ಯಾನ ಧಾರಣ ಸಮಾಧಿ ಅಂತೇಳಿ ಅದು ಹಚ್ಬೇಕು. ಅವನಿಗೆ ನಿರ್ಮಲ ಆದವನಿಗೆ ಹಚ್ಬೇಕು, ಮಲಿನ ಇದ್ದವನಿಗೆ ಕರ್ಮ, ನಿರ್ಮಲ ಆದವನಿಗೆ ಉಪಾಸನೆ, ನಿರ್ಮಲ ನಿಶ್ಚಲ ಆಯ್ತು ಅಂತಂದ್ರೆ ಅವನಿಗೆ ತರಬೇಕು ಜ್ಞಾನ. ಹಾಗಂತೇಳಿ ಬರೀ ಜ್ಞಾನ ಒಂದೇ ನಮಗೆ ಸಂಬಂಧ, ಉಪಾಸನೆ ನಮಗೆ ಸಂಬಂಧ ಇಲ್ಲ, ಕರ್ಮ ನಮಗೆ ಸಂಬಂಧ ಇಲ್ಲ ನಂಗೆ ಇಲ್ಲೇ ಇಲ್ಲ. ಎಲ್ಲ ಒಟ್ಟು ಬೇಕು. ಎಲ್ಲವನ್ನ ಗೌರವಿಸಿದರೆ ಅದು ಸಮಗ್ರ ಸಾಧನ, ಆಧ್ಯಾತ್ಮ ಸಾಧನ, ಸಮಗ್ರ ಆಧ್ಯಾತ್ಮ ಸಾಧನ. ಕರ್ಮ ಉಪಾಸನೆಗಳ ಸುದ್ದಿ ತೆಗೆದ್ರೆ ಮೂಗು ಮುರಿತಾರ ಕಳ್ಳನ ಮಕ್ಕಳವರು. ಏನೂ ಮಾಡ್ಲಾರ್ದೆ ಬರೇ ಜ್ಞಾನದ ಸುದ್ದಿ ಹೇಳ್ಕೊತ, ಜ್ಞಾನದ ಸುದ್ದಿ ಮಾತಾಡ್ಕೊತ ಮೋಕ್ಷ ಆಗ್ತದ, ಮೋಕ್ಷದ ಕತಿ ಮಾತಾಡಿದ್ರೆ ಮೋಕ್ಷ ಆಗ್ತದ.
ಒಳಗೆ ನಿರ್ಮಲ ಚಿತ್ತ ಇಲ್ಲ, ನಿಶ್ಚಲ ಚಿತ್ತ ಇಲ್ಲ. ಕರ್ಮ ಉಪಾಸನೆಗಳ ಬಗ್ಗೆ ಮೂಗು ಮುರಿಯವರು. ದೊಡ್ಡ ದೊಡ್ಡ ಸ್ವಾಮೀಜಿಗಳಾಗ್ಯಾರ, ದೊಡ್ಡ ದೊಡ್ಡ ಯೋಗಿಗಳು ಅನಿಸ್ಕೊಂಡಾರ, ದೊಡ್ಡ ದೊಡ್ಡ ಸಾಧನೆ ಮಾಡ್ಯಾರ, ದೊಡ್ಡ ದೊಡ್ಡ ಸಂಘಟನೆಗಳು ಕಟ್ಕೊಂಡಾರ. ಯಾಕೆ ಮೋಕ್ಷ ಆಗ್ತಾ ಇಲ್ಲ ಅಂದ್ರೆ ಕರ್ಮ ಉಪಾಸನೆಗಳನ್ನು ಅಲಕ್ಷ್ಯ ಮಾಡಿದ್ದಕ್ಕೆ. ನಿರ್ಮಲ ಚಿತ್ತ ಇಲ್ಲ, ನಿಶ್ಚಲ ಚಿತ್ತ ಇಲ್ಲ. ಏಸ್ ಮಂದಿ ಬಂದ್ರು, ಏಸ್ ಮಂದಿ ಆದ್ರು, ಏಟ್ ಅಡಿಗೆ ಮಾಡ್ದಿ, ಏಟ್ ತಿಂದ್ರಿ, ಏಟ್ ಎತ್ರಿ, ಬರೀ ಇವೇ ನೋಡ್ತಿರ್ತಾರ ಹೊರತು ಏಟ್ ಮೋಕ್ಷ ಆಯ್ತಲ್ಲಿ ಕೇಳೋರು ಒಬ್ರು ಇಲ್ಲ. ನಮ್ಮ ಕಾರ್ಯಕ್ರಮಕ್ಕೆ ಆಸ್ ಮಂದಿ ಬಂದಿದ್ರು, ಈಸ್ ಮಂದಿ ಬಂದಿದ್ರು, ಎಲ್ಲ ಕಳ್ಳರ ಲೆಕ್ಕ. 10,000 ಮಂದಿ ಬಂದಿದ್ರು, ತೊಗೊಂಡೇನ್ ಮಾಡ್ಬೇಕು? ಏಸ್ ಮಂದಿ ಬಂದ್ರು. ಮಂದಿನ ಜಮಾಸೋದು, ಕಾರ್ಯಕ್ರಮ ಮಾಡೋದು, ಬಹಳ ಮಂದಿ ಕುಂದಿರಿಸಿ ಕಥೆ ಹೇಳೋದು, ಇದು ಸಾಧನೆ ಅಲ್ಲವೇ ಅಲ್ಲ. ಇದೆಲ್ಲ ಅಜ್ಞಾನದ ಕೆಲಸ. ಎಲ್ಲಿ ಕರ್ಮ ಉಪಾಸನೆಗಳನ್ನ ಅಲಕ್ಷ್ಯ ಮಾಡಿ ಕೇವಲ ಜ್ಞಾನದ ಕಥೆಗಳನ್ನು ಹೇಳ್ಕೊತ ಹೋಗ್ತಿರ್ತಾರ, ಅದರಿಂದ ಮೊದಲು ನಾವು ಹುಷಾರಾಗಿರ್ಬೇಕು. ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ ಸಾಧನೆ ಬಗ್ಗೆ ಏನೂ ಹೇಳಲಾರದೆ ಬರೇ ಜ್ಞಾನದ ಕಥೆ ಹೇಳ್ತಿರ್ತಾರೆ. ತತ್ವಮಸಿ ಹೇಳ್ತಿರ್ತಾರೆ ಡೈರೆಕ್ಟ್. ಅವೆಲ್ಲ ಸತ್ಸಂಗ ಅಲ್ಲ. ನೋ ನೋ. ಅದಕ್ಕೆ ಸಾಧ್ಯ ಆದಷ್ಟು ಏನ್ ಮಾಡ್ರಿ? ಕರ್ಮ ಬಿಡಬೇಡ್ರಿ. ಜಗಲಿ ಮೇಲಿನ ದೇವ್ರ ಯಾಕಿರ್ಲಕ್ಕ, ಗುಡ್ಯಾನ ದೇವ್ರ ಯಾಕಿರ್ಲಕ್ಕ, ಅಂಗಯ್ಯನ್ ಲಿಂಗ ಯಾಕಿರ್ಲಕ್ಕ, ಅದಕ್ಕೊಂದಿಟ್ಟು ನೀರು ಹಾಕಿ ಊದ್ಬತ್ತಿ ಬತ್ತಿ ಬೆಳಗಿ ಒಂದ್ ಸ್ವಲ್ಪ ಅದ್ರ ಕಡೆ ಲಕ್ಷ್ಯ ಕೊಟ್ಟು ಧ್ಯಾನ ಮಾಡ್ಕೋತ ಕರ್ಮನೂ ಕಂಟಿನ್ಯೂ ಬಿಡ್ರಿ. ಏನನ್ನ ಹಿಡ್ಕೊಂಡಿರಿ ಅದನ್ನ ಸ್ವಲ್ಪ ಸೈಡಿಗಿಟ್ಟು ಒಂದು ನಿರ್ವಿಕಲ್ಪ ಸಮಾಧಿ ಅನುಭವಿಸ್ಬೇಕಂತ ಹೇಳಿಕೆ, ಒಂದಿಷ್ಟು ಶುದ್ಧ ಚೇತನ ನನ್ನೊಳಗ ಆದ ಅಂತ ಹೇಳಿಕೆ ಅದನ್ನು ಅನುಸಂಧಾನ ಮಾಡುವುದಕ್ಕೆ ಒಂದು ಧ್ಯಾನನೂ ಮಾಡ್ರಿ. ಎಲ್ಲ ಒಂದೊಂದು ಗಳಿಗೆ ಮಾಡ್ರಿ ಸಾಕು. ಒಂದು ಗಳಿಗೆ ಕುಂತು ಈ ಶುದ್ಧ ಬ್ರಹ್ಮಜ್ಞಾನ ಪೀಠದ ಒಂದು ಪಾಠನೂ ಕೇಳ್ರಿ, ಕರ್ಮನೂ ಮಾಡ್ರಿ, ಉಪಾಸನೆನೂ ಮಾಡ್ರಿ, ಜ್ಞಾನನೂ ಮಾಡ್ರಿ. 3 ಸಾಧನೆಗಳು ಕಂಟಿನ್ಯೂ ಮಾಡ್ಕೋತೇರಿ. ಜ್ಞಾನಕ್ಕೂ ಹೋಗಿಕೆ ನಾನು ನಿರ್ಮಲ ಚಿತ್ತ ಇಲ್ಲ, ನಿಶ್ಚಲ ಚಿತ್ತ ಇಲ್ಲ, ಬರೇ ಕರ್ಮ ಉಪಾಸನೆಗಳನ್ನು ಬಿಟ್ಟು ಅದನ್ನು ವಾದ, ಅದರ ದೃಷ್ಟಿ, ಅದನ್ನು ನೋಡುವುದು, ಒಬ್ರಿಗೊಬ್ಬರು ಮೂದಲಿಸುವುದು. ಕರ್ಮ ಸುದ್ದಿ ಇಲ್ಲಿ ಯಾಕೆ ಮಾತಾಡಬೇಕು, ಕರ್ಮ ಸುದ್ದಿ ಇಲ್ಲಿ ಮಾತಾಡಬಾರ್ದು ಅಂತ ಅನ್ನೋರೆಲ್ಲ ಕಳ್ಳನ ಮಕ್ಕಳವರೆಲ್ಲ. ಕರ್ಮ ಉಪಾಸನೆ ಜ್ಞಾನ ಸುಮ್ಮನೆ ಹೇಳ ಅವ್ರ ಭಗವದ್ಗೀತೆ ಒಳಗೆ 13ನೇ ಅಧ್ಯಾಯದಿಂದ 18ನೇ ಅಧ್ಯಾಯ ಅಷ್ಟೇ ಹೇಳ್ಬೇಕಿತ್ತು. ಇವೆಲ್ಲ ಯಾಕೆ ಹೇಳಿದ್ರು? ಅವೇನು ಓದ್ಬೇಡತ್ತ ಹೇಳ್ಯಾರ, ಏನು ಸಾಧಿಸ್ಬೇಕಂತ ಹೇಳ್ಯಾರ? ಭಕ್ತ ಮಹೇಶ ರಸಾದಿ ಪ್ರಾಣಲಿಂಗಿ ಇವು ಬಿಟ್ಟಿಗೆ ಬರೀ ಶರಣ ಐಕ್ಯ ಎರಡೇ ಹೇಳ್ಬೇಕಾಗಿತ್ತಲ್ಲ. ಅವರು ಬರೀ ಶರಣ ಐಕ್ಯ ಎರಡೇ ಹೇಳಿದ್ರೆ ಅದು ಯೋಗ್ಯವಾದಂತ ಶರಣತ್ವ ಏನ್ರಿ? ಅದು ಬರೀ ಜ್ಞಾನದ ಸುದ್ದಿ ಅಟ್ಟೆ ಮಾತಾಡೋರು ಜ್ಞಾನಿಗಳೇನವರು? ಏನಿಲ್ಲ. ಪರಿಪೂರ್ಣ ಸಮಗ್ರ ಸಾಧನೆ ಆಗ್ಬೇಕು. ಇದು ಭೇದ ಭ್ರಮೆ ಕಳ್ಕೋಬೇಕು. ಭೇದ ಭ್ರಮೆನೆ ನಮಗೆ ಹಾಳು ಮಾಡೋದು. ಕರ್ಮ ಬೇಡ, ಉಪಾಸನೆ ಬೇಡ, ಬರೀ ಜ್ಞಾನ ಒಂದೇ ಸಾಕು ಅಂತೀವಲ್ಲ. ಜ್ಞಾನ ಒಂದೇ ಸಾಕು ಮುಕ್ತಿಗೆ. ಆದ್ರೆ ಮುಕ್ತಿ ಪಡ್ಕೋಬೇಕಾದ್ರೆ ನಿರ್ಮಲ ಅಂತಃಕರಣ, ನಿಶ್ಚಲ ಅಂತಃಕರಣ ಬೇಕಲ್ಲ. ನಿರ್ಮಲ ಅಂತಃಕರಣ, ನಿಶ್ಚಲ ಅಂತಃಕರಣ ಇರ್ಲಾರ್ದೆ ಮುಕ್ತಿ ಹೆಂಗಾಗ್ತಾವ? ಮತ್ತೆ ನಿರ್ಮಲ ಅಂತಃಕರಣ ಆಗ್ಬೇಕಾದ್ರೆ ಕರ್ಮ ಬೇಕು, ನಿಶ್ಚಲ ಅಂತಃಕರಣ ಆಗ್ಬೇಕಾದ್ರೆ ಉಪಾಸನೆ ಬೇಕು. ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ ಮಾಡಿದ ಮೇಲೆ ಲಾಸ್ಟಿಗೆ ಅವೆಲ್ಲ ಬೇಕಾಗಿಲ್ಲ. ಮೋಕ್ಷ ಹೊಂದಬೇಕಾದ್ರೆ ಯಾರ್ದ ಅಂತಃಕರಣ ನಿರ್ಮಲ ಆಗ್ಯದ, ಯಾರ್ದ ಅಂತಃಕರಣ ನಿಶ್ಚಲ ಆಗ್ಯದ ಅವ್ರಿಗೆ ಜ್ಞಾನ ಒಂದೇ ಸಾಕು. ಯಾರದ ನಿರ್ಮಲ ಅಂತಃಕರಣ ಇಲ್ಲ, ಮಲಿನ ಅಂತಃಕರಣದ, ಯಾರ ನಿಶ್ಚಲ ಅಂತಃಕರಣ ಇಲ್ಲ, ಯಾರ ಚಂಚಲ ಅಂತಃಕರಣದ ಅವರಿಗೆ ಉಪಾಸನೆ ಕರ್ಮಗಳು ಬೇಕು, ನಿಷ್ಕಾಮ ಕರ್ಮ ಉಪಾಸನೆಗಳು ಬೇಕು. ಅದಕ್ಕ ನಿಮಗ ಕಾನ್ಸಂಟ್ರೇಷನ್ ಸಿಗ್ತಾ ಇಲ್ಲ ಅಂತಂದ್ರೆ
ಇದರ ಕಡೆನೇ ಲಕ್ಷ್ಯ ಕೊಟ್ಟು ನನಗ ಇದ್ರಾಗೆ ಮುಳುಗಬೇಕು ಅಂತ ನನಗೆ ಆಗ್ತಾ ಇಲ್ಲ ಅಂತಂದ್ರೆ ನಿಮಗಿನ್ನ ಉಪಾಸನೆ ಅವಶ್ಯಕತೆ ಆದ, ಉಪಾಸನೆ ಮಾಡ್ರಿ. ಮತ್ತೆ ನಾ ಧ್ಯಾನ ಮಾಡಕ್ಕೆ ಕೂತ್ರು ನನಗಿನ್ನ ಏನು ಕಂಫರ್ಟೇಬಲ್ ಅನಿಸ್ತಾ ಇಲ್ಲ, ಏನು ಮಾಡ್ಲಿ, ಧ್ಯಾನ ಉಪಾಸನೆ ಮಾಡ್ಲಕ್ಕೂ ನನಗೆ ಯೋಗ್ಯತೆ ಬರ್ತಾ ಇಲ್ಲ ಅಂತಂದ್ರ ಒಂದಿಷ್ಟು ಮೂರ್ತಿಗಳು, ಒಂದಿಷ್ಟು ದೇವರುಗಳು ಇಟ್ಕೊಂಡು ಒಂದಿಷ್ಟು ಅವ್ರ ಸಲುವಾಗಿ ಸಾಧನೆ ಮಾಡಿ, ಉಪಚಾರಗಳು ಮಾಡಿ, ಹೋಮ ಹವನ ಪೂಜೆ ಪಾಠ ಅರ್ಚನೆ ಪೂಜೆ ಪ್ರಾರ್ಥನೆ ಇವೆಲ್ಲ ಮಾಡಿ, ಭಜನಿ ಮಾಡ್ರಿ. ಎಲ್ಲರ ಗುಡಿಯಾಗ ಭಜನಿ ನಡೆದಿತ್ತ ಭಜನಿ ಮಾಡ್ರಿ, ಹೋಗಿ ಕುಂತು ಏನ್ ತಪ್ಪೇನ, ನಿಮ್ಮ ವಾಚಿಕ ಶುದ್ಧಿ ಆಗ್ತದ. ಎಲ್ಲಿ ಭಜನಿ ನಡೆದ ಅಲ್ಲೋ ದಿನ ಸಾಯಂಕಾಲ 6 ಗಂಟೆಗೆ ನಂಬಲ್ಲಿ ಭಜನಿ ನಡೀತದ. ಸತ್ಯಾತ್ಮ ಶಿವಲಿಂಗೇಶ್ವರ ಗುಡಿ ಒಳಗೆ ಸಂಜೆ 6ಕ್ಕೆ ಹೋಗಿ ಅಲ್ಲಿ ಕೂತ್ ಭಜನಿ ಮಾಡಿದ್ರೆ ಆಯ್ತಪ್ಪ. ಒಂದು ಟ್ಯೂ ಕೊಡ್ತಾರ, ತಾಳ ಕೊಡ್ತಾರ, ಅವ್ರ ಹೆಂಗ್ ಓದಿರ್ತಿರ್ತಾರ, ನಾವು ಓದಿರೋದು ಪರಮಾತ್ಮನೇ ತರ ಓ ಅಂತ ಕರ್ಮ ಹೌದಿಲ್ಲ, ಅದು ಭಜನಿ ಮಾಡೋದು ಮಾಡಿ. ಹಿಂಗಾಗಿ ಕರ್ಮ ಉಪಾಸನೆಗಳನ್ನ ಅಲಕ್ಷ್ಯ ಮಾಡಬೇಡ್ರಿ. ಅವುಗಳ ಆಧಾರದ ಮೇಲೆ ಇದೇನಾಗ್ಯದ, ಜ್ಞಾನ ನಿಂತದ. ಏನ್ ಹೇಳಬೇಕು, ಬ್ರಹ್ಮಜ್ಞಾನ ಪ್ರತ್ಯಕ್ಷವಾಗಿ ಸಂಭವಿಸುವುದಕ್ಕ ಯೋಗ ರೂಪದ ಸಮಾಧಿ, ಜ್ಞಾನ ರೂಪದ ಸಮಾಧಿ ಹ್ಯಾಂಗ ಏನು ಅನ್ನೋದು ಸ್ಪಷ್ಟವಾಗಿ ತಿಳಿತ್ರ ಧ್ಯಾನ ಮಾಡ್ಬೇಕು, ಕರ್ಮ ಮಾಡ್ಬೇಕು, ಜ್ಞಾನ ಆಗ್ಬೇಕು, ಯಾವಾಗ ಮಾಡ್ಬೇಕು, ಎಷ್ಟು ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಯಾವದಕ್ಕೆ ಎಷ್ಟು ಮಹತ್ವ ಕೊಡಬೇಕು, ಎಲ್ಲಾನು ಸ್ವಚ್ಛ ತಿಳಿಲಕತ್ತದ ಇಲ್ಲ ಈಗ. ನಿಮಗ್ ತಿಳಿಯೋದಷ್ಟೇ ಮುಖ್ಯ ಇಲ್ಲೇ ಇಲ್ಲ, ನಿಮಗ್ ತಿಳಿದದ ಇನ್ನೊಬ್ಬರಿಗೆ ತಿಳಿಸಿ ಹೇಳಷ್ಟು ನಿಮ್ಮೊಳಗ ಗುರುತ್ವ ಬರಬೇಕು. ಈಗ ಇನ್ನೊಬ್ರು ಯಾರ್ಯಾರ ಬಂದ್ರು ಅಂತಂದ್ರ ಏನ್ ಮಾಡ್ಬೇಕ್ರಿ, ಜೀವನ ಬಹಳ ಕಷ್ಟ ಆಗ್ಯದ, ಎಷ್ಟು ದುಡಿದ್ರೂ ಕೈಯಾಗ ರೊಕ್ಕ ನಿಂದ್ರಲ್ದು, ಮನ್ಯಾಗ ಕಾಲ ನಿಂದ್ರಲ್ದು, ಎಲ್ಲರ ಹೋಗ್ಬೇಕನ್ನಿಸ್ತದ, ಸಾಯ್ಬೇಕನ್ನಿಸ್ತದ. ಹಂಗಂದವ್ರಿಗೆ ಏನ್ ಮಾಡ್ಬೇಕು, ಗಣಪತಿ ನವಗ್ರಹ ದೇವ್ರ ಬಸವಣ್ಣ ಮತ್ತೇನ್ ಶಿವನ ಗುಡಿ ಏನಾರ ಅದಾವಿಲ್ಲಪ್ಪ ನಿಮ್ಮೂರಾಗ, ಆ ಗುಡಿಗೆ ಹೋಗು, ಅಭಿಷೇಕ ಮಾಡು, ಗುಡಿಗೆ ಹೋಗು, ನಮಸ್ಕಾರ ಮಾಡು, ದಿನ 1 ಸಾರಿ ಅರೆ ಹೋಗಿ 1 ಅರ್ಧ ತಾಸು ಅಲ್ಲಿ ಕುಂದ್ರು. ಇಲ್ಲ ಕೊಳ್ಳಾಗ ಲಿಂಗ ಇತ್ತಂದ್ರೆ ದಿನ 1 ಸಾರಿ ಲಿಂಗ ಪೂಜೆ ಮಾಡ್ಕೊತಿದಿ, ಆದ್ರೆ ಹೆಂಗ್ ಮಾಡ್ಕೋಬೇಕಂತ ಗೊತ್ತಿಲ್ಲ. ಅದಕ್ಕೆ ಇನ್ನೊಂದ್ ಸ್ವಲ್ಪ ಚಂದ ಡೀಟೇಲ್ ಆಗಿ ಹೇಳ್ತೀನಿ ಬಾ ಅಂತ ಕುಂದಿರ್ಸಿ ಒಂದಿಟ್ಟು ಮಂತ್ರ ತಂತ್ರ ಹೇಳಿ ಚಂದ ಲಿಂಗ ಪೂಜೆ ಮಾಡ್ಕೊಳ್ಳೋದು ಕಲ್ಸೋದು. ಕಲಿಸ್ಬೇಕು, ಚಂದ ಸಿಸ್ಟಮೆಟಿಕ್ ಆಗಿ ಮಾಡೋದು ಕಲಿಸ್ಬೇಕು. ಆಯ್ತು, ಲಿಂಗ ಪೂಜೆ ಮಾಡ್ತಾ ಮಾಡ್ತಾ ಧ್ಯಾನ, ಒಂದ್ ಸ್ವಲ್ಪ ಜೀವನದಾಗ ಆನಂದ ನಿಮ್ಮಲ್ಲಿ ಬಂದು ಆದ್ಮೇಲೆ ಆನಂದ ಅನಿಸ್ಲಕ್ಕತ್ತರಿ, ಖುಷಿ ಅನಿಸ್ತು. ಸ್ವಲ್ಪ ಹೊತ್ತು ದಿನ ಯಾವಾಗ ಟೈಮ್ ಸಿಕ್ಕಾಗ ಬಾರಪ್ಪ, ನೀನು ಫ್ರೀ ಇದ್ದೆ ಅಂದ್ರೆ ಕರಿ. ನಿಮ್ ಮನೆಗೆ ಅನುಕೂಲ ಇದ್ರೆ ಮನ್ಯಾಗ ಕುಂದ್ರಮು, ನಮ್ಮ ಮನ್ಯಾಗ ಅನುಕೂಲ ಇದ್ರೆ ನಮ್ಮ ಮನ್ಯಾಗ ಕುಂದ್ರಮು. ಈ 2 ಮನ್ಯಾಗ ಅನುಕೂಲ ಇಲ್ಲ ಅಂದ್ರೆ ಎಲ್ಲರೂ ಗುಡದಾಗ ಕುಂದ್ರಮ್, ಹೊರಗೆ ಹೋಗಿ ಕುಂದ್ರಮು ನಡಿ ಅಂತ ಕರ್ಕೊಂಡು ಸ್ವಲ್ಪ ದಿವಸ ಇದ್ರೆ ಸಾಕು, ಅವನಿಗೆ ಆರಾಮ್ ಅನಿಸ್ಬಿಡ್ತದೆ. ಆರಾಮ್ ಅನ್ಸಿದ್ಮೇಲೆ ಮುಂದೆ ಧ್ಯಾನಕ್ಕೆ ಕರ್ಕೊಂಡು ಹೋಗಿ ನಿರ್ವಿಕಲ್ಪ ಸಮಾಧಿ ಮಾಡೋದು ಕಲಿಸಿ, ಮುಂದೆ ಹೊರ ಜಗತ್ತಿನೊಳಗ ಸವಿಕಲ್ಪ ಸಮಾಧಿ ಮಾಡೋದನ್ನು ಕಲಿಸಿ ಕೈ ಬಿಟ್ಟು ಬಿಟ್ರಿ ಅಂತಂದ್ರ ನಿಮ್ಮನ್ನು ಬಿಟ್ಟು ಎಲ್ಲಿ ಹೋಗಲ್ಲ ಅವರು. ನೀವು ಅದರೊಳಗೆ ಪರ್ಫೆಕ್ಟ್ ಇರ್ಬೇಕು, ಅವ್ರಿಗೂ ಅದನ್ನ ಪರ್ಫೆಕ್ಟ್ ಆಗಿ ಮಾಡಸಂತವ್ರು ಆಗ್ಬೇಕು. ಇದಕ್ಕೇನು ರೊಕ್ಕ ಬೇಕಾ, ರೂಪಾಯಿ ಬೇಕಾ? ನಮ್ಮ ಯೋಗ ಸಾಧನೆ, ಜ್ಞಾನ ಯೋಗ ಸಾಧನೆಗೆ ರೊಕ್ಕ ಬೇಕಾ? ಫ್ರೀ ಆಫ್ ಕಾಸ್ಟ್ ಈ ಸಾಧನೆ. ನಿಷ್ಠೆ ಸಾಧನೆ ಬೇಕು. ನಂಬಿಕೆ, ಇದ್ರ ಮೇಲೆ ನಂಬಿಕೆ ಇರಬೇಕು, ಇದರದು ರುಚಿ ಹತ್ತಬೇಕು. ಹೆಂಗಾಗಲ್ಲ. ಈ ಎಲ್ಲಿ ಹೋಗ್ಲಾರ ಸುಮ್ಮ ಮನೆಗೆ ಕುಂದಿರೋದು, ನನ್ನೊಳಗೆ ನಾ ಕುಂದಿರೋದು ನೋಡಿದ್ರೆ ನಿಮಗ ಬಾಹ್ಯ ವಾಸನೆಗಳೆಲ್ಲ ಕಳ್ಕೊಂಡವದಿನ ಅಂತ ಅನಿಸ್ತದ ಇಲ್ಲ ನಿಮಗೆ? ಅದು ನೋಡ್ಬೇಕು, ಇದು ನೋಡ್ಬೇಕು, ನನಗೆ ಅದು ನಿಮ್ಮ ಊರಿಗೆ ಬರ್ತೀನಿ ಅಂದ್ರೆ ಅದು ತೋರಿಸ್ರಿ, ಇದು ತೋರಿಸ್ರಿ, ಏನಾರ ನಿಮಗೆ ಗಂಟು ಬೀಳ್ತೇನೆ ನಾನು. ಸುಮ್ ನಮ್ಮನೆಗೆ ಇದ್ರೆ ನಮ್ಮನೆಗೆ ಇರ್ತೀನಿ, ನಿಮ್ಮ ಮನೆಗೆ ಬಂದ್ರೆ ನಿಮ್ಮನೆ ಕೂತಿರ್ತೀನಿ ಇಲ್ಲ?
ಬಸ್ ಸ್ಟ್ಯಾಂಡ್ನಾಗ ಕೂತ್ರು ಅಟ್ಟೆ ಖುಷಿ, ರೈಲ್ವೆ ಸ್ಟೇಷನ್ದಾಗ ಕೂತ್ರು ಅಟ್ಟೆ ಖುಷಿ, ಸುಡುಗಾಡದಾಗ ಕೂತ್ರು ಅಟ್ಟೆ ಖುಷಿ, ಮನ್ಯಾಗ ಕೂತ್ರು ಅಟ್ಟೆ ಖುಷಿ, ರೋಡ್ನಾಗ ಕೂತ್ರು ಅಟ್ಟೆ ಖುಷಿ. ನಿಶ್ಚಲ ಚಿತ್ತ ಹೊಂದಿದವನಿಗೆ ಎಲ್ಲಿ ಏನು ನೋಡೋದು ಬೇಕಾಗಿಲ್ಲ, ಎಲ್ಲಿ ಹೋಗೋದು ಬೇಕಾಗಿಲ್ಲ, ಬರೋದು ಬೇಕಾಗಿಲ್ಲ, ಏನು ಮಾಡೋದೂ ಬೇಕಾಗಿಲ್ಲ. ಅವನಿಗೆ ಆನಂದವಾಗಿ ಅನುಸಂಧಾನದಲ್ಲಿ ಇದ್ದರೆ ಸಾಕಷ್ಟೇ. ನಿರ್ವಿಕಲ್ಪನು ಸವಿಕಲ್ಪನು. ಪ್ರತಿಯೊಂದರಲ್ಲೇನು ಪ್ರೇಮಮಯವಾಗಿರ್ತದೆ. ಅದ ನೋಡ್ರಿ. ಏನಾರು ಡೌಟ್ ಅದ ಇವತ್ತಿನ ಪಾಠ? ಬಹಳ ಸುಂದರವಾಗಿ ಪರಮಾನ ಹೇಳ್ರಿ, ಯಾರೇನ ಹೇಳಕತ್ತೀರಿ? ಯಾರೇನ್ ಮಾತಾಡ? ಏನು ಕೇಳಿಸಲ್ಲ, ಕೇಳೋಸಂಗ್ ಮಾತಾಡ. ಹಾ 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 ಸಾಧನೆ ಮಾಡ್ಲಿಕ್ಕೆ ಬ್ರಾಹ್ಮಿ ಮುಹೂರ್ತದ ಶ್ರೇಷ್ಠ. ಸಾಧನೆ ಮಾಡ್ಲಿಕ್ಕೆ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಯಾವ ಡಿಸ್ಟರ್ಬೆನ್ಸ್ ಇರಂಗಿಲ್ಲ ಆ ಟೈಮ್ನೊಳಗ ಅಂತ. ನೀವು ಸಾಧನೆ ಮಾಡಕಂತೇಳಿ ಕೂತಿರ್ತೀರಿ, ಅವಾಗ ಯಾವ್ದೋ ಕೆಲಸಗಳು ಬೀಳ್ತಿರ್ತಾವ. ಅದಕ್ಕೆ ಯಾವ್ದು ಕೆಲಸ ಇರ್ಲಾರ್ದ ಸಮಯ ಅಂದ್ರೆ ನಸಿಕನಾಗ ಇರ್ತದ, ಮಧ್ಯರಾತ್ರಿ ಇರ್ತದ. ಮತ್ತ ಅವಾಗ ನಿದ್ದೆ ಕೆಡ್ತಿತ್ತು ಅಂತಂದ್ರ, ಆರೋಗ್ಯ ಹಾಳಾಗ್ತಿತ್ತು ಅಂದ್ರೆ ಮಾಡ್ಲಕ್ ಹೋಗ್ಬಾರ್ದು. ನಿದ್ದೆ ಕೆಡಿಸ್ಕೊಂಡ್ಕೆ ಮರುದಿನ ಕೆಲಸಗಳು ಕೇಳಿ ಇನ್ನ ಆ ಸಾಧನೆ ಮಟ್ಟ ಬಂದಿರಂಗಿಲ್ಲ. ಒಂದು ತಾಸು ನಿದ್ದೆ ಕೆಟ್ಟರು ಮರುದಿನ ಜೀವನ ಏರುಪೇರು ಆತಿತ್ತಂತಂದ್ರ ಅಂಥವು ಮಾಡ್ಲಕ್ ಹೋಗ್ಬಾರ್ದು. ಈ ಮಾಡೋ ಕೆಲಸದ ಜೊತೆಗೆ ಅದನ್ನು ಒಂದು ಮಾಡ್ಕೋತಿರ್ಬೇಕು. ಆಮೇಲೆ ಅದಕ್ಕೆ ತಾನೇ ರುಚಿ ಹತ್ತಿದಾಗ ತಾನೇ ಟೈಮ್ ಕೊಡ್ತದ, ತಾನೇ ಸಮಯ ಕೊಟ್ಟು ತಾನೇ ಆಸಕ್ತಿಲಿಂತ ಹಗಲು ರಾತ್ರಿ ಅದರೊಳಗೆ ಮುಣುಗ್ತದ. ಗಾಂಧಾರಿ ಮಾಂಧಾರಿ ಎಂಬ ಗಾಢ ಅಂಧಕಾರ ಮಹಾ ಅಂಧಕಾರದಲ್ಲಿ ಪೂಜಿಸು ಲಿಂಗವ ಅಂತಂದ್ರೆ ಯಾರು ಎದ್ದಿರಬಾರ್ದು, ಅಂತ ಟೈಮ್ ಒಳಗೆ ಮಾಡ್ಬೇಕು. ಊರ ಕೋಳಿ ಕೂಗದ ಮುನ್ನ, ಕಾಡ ನವಿಲು ಒದರದ ಮುನ್ನ ಪೂಜಿಸು ಲಿಂಗವ. ಒಡನೆ ಮಲಗಿರ್ದ ಸತಿಯನ್ನು ಎಬ್ಬಿಸದೆ ಪೂಜಿಸು ಲಿಂಗವ. ಯಾವ ಟೈಮ್ ಚಲೋ ರೀ ಅಂತಂದ್ರ, ನಿಮ್ ಹೆಂಡತಿ ಎಷ್ಟು ಗಂಟೆಗೆ ಹೇಳ್ತಾಳ? ದಿನ 6:30 ಹೇಳ್ತಾಳ, 7ಕ್ಕೆ ಹೇಳ್ತಾಳ, 3ಕ್ಕೆ ಹೇಳ್ತಾಳ, 4ಕ್ಕೆ ಹೇಳ್ತಾಳ. ನೋಡ್ರಿ, ಆಕಿ ಹೇಳೋದಕ್ಕಿಂತ ಮೊದಲೇ ನಿಮ್ ಜಳಕ ಪೂಜೆ ಆಗಿರ್ಬೇಕು. ಇದಷ್ಟು ಹೇಳೋರಿಲ್ಲ, ಒಡನೆ ಮಲಗಿರ್ದ ಸತಿಯನ್ನು ಎಬ್ಬಿಸದೆ ಪೂಜಿಸು ಲಿಂಗವ. ಯಾವ ಟೈಮ್ ಚಲೋ ರೀ ಅಂದ್ರೆ ಇದು ಡೈರೆಕ್ಟ್ ಕೊಟ್ಟಾರ ಆನ್ಸರ್ ಬಸವಣ್ಣವ್ರು. ಇದಕ್ಕಿನ್ನ ಇನ್ನೇನು ಹೇಳ್ಬೇಕು? ನಿಮ್ ಮಿಸ್ಸಸ್ಸಿಗೆ ಸಹಿತ ನೀವು ಲಿಂಗ ಪೂಜೆ ಮಾಡ್ಕೊಂಡದ್ದು, ನೀವು ಸ್ನಾನ ಮಾಡಿದ್ದು ಗೊತ್ತಾಗಬಾರ್ದು. ಒಂದಿಷ್ಟು ಮಂದಿ ಲಿಂಗ ಪೂಜೆ ಮಾಡ್ಕೊತಿರ್ತಾರ, ಅವ್ರ ಲಿಂಗ ಪೂಜೆ ಮಾಡ್ಕೊಳ್ಳೋರಾಗ ಇಡೀ ಮನೆಯವ್ರು ಹೆಣ ಎತ್ತಿಡ್ತಾರ, ಅಂತ ಪೂಜೆ ಮಾಡ್ಕೊತಿರ್ತಾರ. ಅದು ಪೂಜೆ ಅಲ್ಲ, ಮಣ್ಣಲ್ಲ, ಸುಡುಗಾಡಲ್ಲ. ದೀಪಕ್ಕೆ ಹಚ್ಚಿದಿ ಇಲ್ಲ, ದೀಪಕ್ಕೆ ಎಣ್ಣೆ ಯಾಕೆ ಹೆಚ್ಚಾಕಿದಿ, ಎಣ್ಣೆ ಯಾಕೆ ಕಡಿಮೆ ಹಾಕಿದಿ, ಇನ್ನ ನನ್ನ ಪೂಜೆನೇ ಮುಗಿದಿಲ್ಲ, ಎಣ್ಣೆ ಕಲಸ ಆಯ್ತು ನೋಡು, ಎಣ್ಣೆ ಹೆಚ್ಚು ಹಾಕಿಬಿಟ್ಟಿದಿ, ಪೂಜೆ ಮುಗೀತು, ಇನ್ನ ಎಣ್ಣೆ ಹೆಚ್ಚು. ಎಷ್ಟು ಕಿರಿಕಿರಿ ಇವ್ರು ಲಿಂಗ ಪೂಜೆ ಬಾಯಾಗ ಮಣ್ಣು ಹಾಕ. ಇಷ್ಟು ಅನಾಗರಿಕರು ಇರ್ತಾರ್ರಿ. ಲಿಂಗ ಪೂಜೆ ನಾಟಕ ಆಡಿ ಮನೆಯವ್ರಿಗೆ ಎಲ್ಲರಿಗೂ ತ್ರಾಸ ಕೊಡ್ತಾರ. ಆ ಬಟ್ಟೆ ಯಾಕೆ ಒಣಗಿ ಹಾಕಿದಿ, ಅದು ಅಲ್ಲಿ ಯಾಕೆ ಹಾಕಿದಿ, ಇದು ಮಡಿ ಯಾಕೆ ಮಾಡಿಲ್ಲ, ಈ ನೆಲ ಯಾಕೆ ಒರೆಸಿಲ್ಲ, ಇವ್ರ ಪೂಜೆ ಈ ಪೂಜೆ ಇಂಥ ಪೂಜೆ ಮಾಡ್ಕೊಳ್ಳೋರು ಇದ್ರಂತಂದ್ರೆ ಅಂಥವ್ರು ಮದುವೆ ಸಹಿತ ಮಾಡ್ಕೋಬಾರ್ದು, ಅವ್ರಿಗೆ ಮನೆಗೆ ಸಹಿತ ಇಟ್ಕೋಬಾರ್ದು. ಇನ್ನೊಬ್ರಿಗೆ ತೊಂದರೆ ಕೊಡೋ ಪೂಜೆ ಇತ್ತಂದ್ರೆ ಮಾಡ್ಕೊಳ್ಳೇಬಾರ್ದು, ಅಂತವ್ರಿಗೆ ದೂರ ಇಟ್ಬಿಡ್ಬೇಕು. ಪತ್ರಿ ಒಣಗ್ಯಾವಲ್ಲ, ಪತ್ರಿ ಹರಿದವಲ್ಲ, ಪತ್ರಿ ತೂತು ಬಿದ್ದವಲ್ಲ, ಎಷ್ಟು ಕಿರಿಕಿರಿ ಅಪ್ಪೋ. ಎಲ್ಲ ನೋಡಿವಿ ನಾವು. ತಾಜಾ ಪತ್ರಿ ಇಲ್ಲ, ತಾಜಾ ಹೂವ ಇಲ್ಲ. ಅವ ಪೂಜೆ ಮಾಡ್ಕೊಳಕ್ ಮನೇನ ಮಂದಿ ಎಲ್ಲರೂ ಗೋಳಾಡ್ಬೇಕು ಇವನು ಪೂಜಾಕ್ಕೆ. ಅದಕ್ಕೆ ಒಡನೆ ಮಲಗಿರ್ದ ಸತಿಯನ್ನೆಬ್ಬಿಸದೆ ಪೂಜಿಸು ಲಿಂಗವ. ಕಾಡ ಕೋಳಿ ಒದರದ ಮುನ್ನ, ಕಾಡ ನವಿಲು ಒದರದ ಮುನ್ನ, ಊರ ಕೋಳಿ ಕೂಗದ ಮುನ್ನ. ಮತ್ತೇನಪ್ಪ ಅಂತಂದ್ರೆ ಗಾಂಧಾರ ಮಾಂಧಾರಿ ಅಂದ್ರೆ ಗಾಢ ಅಂಧಕಾರ ಮಹಾ ಅಂಧಕಾರದಲ್ಲಿ ಪೂಜಿಸು ಲಿಂಗವ ಎಲ್ಲ ಹೇಳಿ, ಇಲ್ಲಿ ಪೊಲ್ಯೂಷನ್ ಯಾವಾಗ ಚಾಲು ಆಯ್ತಪ್ಪ ಅಂತ ಹೇಳ್ತಾನ. ಪೊಲ್ಯೂಷನ್ ಯಾವಾಗ ಚಾಲು ಆಗ್ತದ? ಸೌಂಡ್ ಪೊಲ್ಯೂಷನ್, ಮೈಕ್ ಹಚ್ಚಿ ಒದರ್ತಾರಲ್ಲ ಅವಾಗೆ ಪೊಲ್ಯೂಷನ್ ಚಾಲು ಆಗಿಬಿಡ್ತದೆ. ಗೋವನ್ನು ಕೊಂದು ತಿಂಬುವ ಪಾಪಿಯ ಧ್ವನಿ ಕೇಳದ ಮುನ್ನ ಪೂಜಿಸು ಲಿಂಗವ.
ಮತ್ತಿನ್ನೇನು ಬಸವಣ್ಣವ್ರ ವಚನದಾಗದ ಇದು. ಗೋವನ್ನು ಕೊಂದು ತಿಂಬುವ ಪಾಪಿ ಮೈಕ್ನಾಗ ಒದರಿ ಬಿಡ್ತಾನಲ್ಲ, ಅವಾಗೇ ಸೌಂಡ್ ಪೊಲ್ಯೂಷನ್ ಆಗ್ತದ. ಅದರ ನಂತರ ಮಾಡಿದ ಪೂಜೆ ಅಷ್ಟು ಫಲದಾಯಕ ಇರಂಗಿಲ್ಲ. ಆ ಸೌಂಡ್ ಕೇಳೋದ್ರಿಗಿಂತ ಮೊದಲೇ ನೀ ಪೂಜೆ ಮಾಡ. ಅರ್ಥ ಆಗಿರ್ಬೇಕು ನಿಮಗೆ. ಯಾವ ಕಾಲದಾಗ ಬರ್ದಾನಿದು? ಗೋವನ್ನು ಕೊಂದು ತಿಂಬುವ ಪಾಪಿಯ ಧ್ವನಿ ಕೇಳದ ಮುನ್ನ ಪೂಜಿಸು ಲಿಂಗವ. ಬಸವಣ್ಣವ್ರ ವಚನ ಅದ. मुंगी के पाँव में घुंघरू बजे तो अल्लाह वो भी सुनता है. ಇರ್ವಿ ಕಾಲೊಳಗ ಗೆಜ್ಜಿ ಕಟ್ಟಿದ್ರ ಆ ಗೆಜ್ಜಿ ಸೌಂಡ್ ಸಹಿತ ಆ ಪರಮಾತ್ಮ ಕೇಳಿಸ್ತಾನ. ಅವೇನು ಅಲ್ಲಾ ತೋ ಕ್ಯಾ ಬೆಹರಾ ಹೈ. भांग लगा के मुल्ला पुकारे. ಬೊಂಗ ಹಚ್ಚಿ ಮುಲ್ಲಾ ಪುಕಾರ ಒದರ್ಲಕತ್ತಿದಲ್ಲ. ಬಿಟ್ಟು ಬಂದಿದ್ದಾರ